ನಾವಿವತ್ತು ನಮ್ಮ ಅತ್ತೆಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಹಿಂಗೆಲ್ಲ ಮಾತಾಡೋದ್ರೆ ಮನೆಗೂ ಬರ್ಬೇಡಿ ನೀವು. ನಡೀರಿ ನಡೀರಿ ಆಚೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಹಾಯ್, ನನ್ನ ಹೆಸರು ರೋಸಾ ಶಂಕರ್. ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡೋ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ಲು ಅಂದರೆ, ನಾವಿವತ್ತು ನಮ್ಮ ಅತ್ತೆಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಏನಪ್ಪ ಪ್ರ್ಯಾಂಕು ಅಂದರೆ, ಭರತ್ ಅವರು ಅಂದರೆ ನನ್ನ ಹಸ್ಬೆಂಡ್ ಮತ್ತು ಅವ್ರ ಬೆಸ್ಟ್ ಫ್ರೆಂಡ್ ಸ್ಯಾಂಡಿ ಅಂತ, ಅವರಿಬ್ಬರು ಜಗಳ ಆಡ್ತಾ ಇದ್ದಾರೆ ಅನ್ನೋದೇ ಒಂದು ಪ್ರ್ಯಾಂಕು. ಆ್ಯಕ್ಚುಲಿ ಅವರಿಬ್ಬರು ಆ ಥರ ಏನೂ ಜಗಳ ಆಡೋದಿಲ್ಲ ಯೂಶ್ವಲಿ, ಬಟ್ ಇವತ್ತು ಅವ್ರು ಆಡ್ತಾ ಇದ್ದಾರೆ ಅಂತ ನಾವು ಅತ್ತೆಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಸ್ಯಾಂಡಿ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಯಾವುದೋ ಒಂದು ದುಡ್ಡಿನ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ, ಇಲ್ಲ ಮನೆಗೆ ಬಂದು ಇವಾಗ ಜಗಳ ಆಡ್ತಾರೆ ಅನ್ನೋದು ಒಂದು ಪ್ರ್ಯಾಂಕು. ಸೊ ನಾನು ಇವಾಗ ಅತ್ತೆಗೆ ಕೆಳಗಡೆ ಹೋಗ್ಬಿಟ್ಟು ಏನಪ್ಪ ಹೇಳೋದು ಅಂದರೆ, ಭರತ್ ಅವರು ಸ್ಯಾಂಡಿ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ರು, ಏನೋ ಕಿರ್ಚಾಡ್ತಾ ಇದ್ರು, ಏನಕ್ಕೋ ಜಗಳ ಮಾಡ್ತಾ ಇದ್ದಾರೆ ಆಂಟಿ ಫೋನಲ್ಲಿ ಅಂತ ಹೇಳಿಬಿಟ್ಟು ಬರ್ತೀನಿ. ಅಲ್ಲೇ ಕೂತಿರ್ತೀನಿ. ಅಷ್ಟರಲ್ಲೇ ಸ್ಯಾಂಡಿ ಅವ್ರು ಬರ್ತಾರೆ. ಎಲ್ಲಿ ಭರತ್ ಅವ್ರು ಅಂತ ಕೇಳ್ತಾರೆ. ಮೇಲ್ಗಡೆ ಇದ್ದಾರೆ ಅಂದಿದ ತಕ್ಷಣ ಅವ್ರ ಮೇಲ್ಗಡೆ ಬರ್ತಾರೆ. ಆವಾಗ ನಾವು ಬರ್ತೀವಿ. ಸೊ ಅವ್ರ ಜಗಳನ ಬಿಡಿಸ್ತೀವಿ. ನಮ್ಮ ಅತ್ತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇದೊಂದು ಪ್ರ್ಯಾಂಕ್ ಆಗಿರುತ್ತೆ. ನೋಡೋಣ ಬನ್ನಿ. ಐ ಆಮ್ ಎಕ್ಸೈಟೆಡ್. ಏನ್ ನಿಂದು? ಏನ್ ಮಾಡ್ತೀಗ? ಏನ್ ಹೇಳು, ಹೆಸರು ಹೇಳ. ನಾನು ನಿನ್ಗೆ ಹೇಳಿಲ್ವ? ನಾನು ನಿನ್ಗೆ ನಾನು ಹೇಳಿಲ್ವ ನಿನ್ಗೆ? ಏನಂತ ಹೇಳ್ದೆ? ದುಡ್ಡು ಕೊಡ. ನೀನು ಸುಮ್ನೆ ಯಾವಾಗ ಕೊಟ್ಟೆ? ಏನ್ ಹೇಳ್ಬಿಟ್ಟು ಕೊಟ್ಟಿದ್ನ ನಿನ್ಗೆ? ಕೊಡ್ಬೇಕು ತಾನೆ. ಈಗ ನಮ್ಗೂ ಮಂತ್ ಎಂಟು ಅಂತ ಗೊತ್ತಿಲ್ವಾ? ಹೆಸರು ಇಸ್ಕೊಳ್ಳೋಣ. ಏನು ಓಡ್ ಬಂದಿದ್ಯಾ ಮತ್ತೀಗ? ದೊಡ್ಡದಾಗಿ ಅಲ್ಲಿ ಬರ್ತೀನಿ, ಮಾಡ್ತೀನಿ, ಕರ್ಕೊ ಬರ್ತೀನಿ, ಈಗ ದುಡ್ಡು ಇಸ್ಕೊ ಅಂತ ಅಂದೆ. ಸಾವಿರ ಅಂತೀವಿ ನಾವು. ದುಡ್ಡು ಕೊಡ. ಮತ್ತೆ ಕೊಡಲ್ಲ. ಎಲ್ ಕೊಟ್ಟಲ್ಲಿ ಇಸ್ಕೊ. ಏನ್ ಎಲ್ ಕೊಟ್ಟು? ಇವೆಲ್ಲ ಬೇಡ ಸಂಡಿ, ಕರೆಕ್ಟ್ ಮಾತಾಡು. ಮತ್ತೆ ಇನ್ನೇನು ಎಲ್ ಕೊಟ್ಟೆ ಅಂದ್ರೆ ಕೊಡ್ತೀನಿ ಕಣೆ. 20 ಹುಡಿಕೊ ಬರೋಣ. ನೀನ್ ಅಲ್ಲಿ ಇಲ್ಲಿ ಹೋಯ್ತೆ ಇದಕ್ಕಿನ. ಸುಮ್ನೆ ಅದೇನ್ ಕೆಲಸ ಮಾಡಿ ಸುಮ್ನೆ ನಮಗೂ ಬಿಟ್ಟು ಸಂಡಿ ಏನ್ ಮಾತಾಡ್ತಿದ್ಯ ನೀನು? ಗುರು ಸುಮ್ನೆ ಜಾಸ್ತಿ ಬೇಡ ಸಂಡಿ. ಅದಕ್ಕೆ ಬಂದಿರೋದು. ಬಂದಿದ್ಯಾ ತಾನೇ? ಕೊಟ್ಬಿಟ್ಟು ಹೋಗು. ಮತ್ತೆ ನೀನ್ ಬಂದಿಲ್ಲ ಕಣಪ್ಪ, ನಾನೇ ಬಂದಿರೋದು. ಬಂದಿದ್ಯಾ ತಾನೇ? ಮತ್ತೆ ಕೊಡಲ್ಲ. ಕೊಡಲ್ಲ ಅಂದ್ರೆ ಏನ್ ಕೊಡಲ್ಲ ಅಂದ್ರೆ ಏನ್ ಅರ್ಥ? ಕೊಡಲ್ಲ ಅಂದ್ರೆ ಅರ್ಥ? ನಾನ್ ಕೇಳಿದ ದುಡ್ಡನ್ನ ನನ್ಗೆ ಅವೆಲ್ಲ ಹೇಳ್ಬೇಡ ಗುರು. ನಿನ್ ಕತೆ ಕೊಡ. ನನ್ನ ಹತ್ರ ಏನಮ್ಮೆ ಇರೋ ಒಂದ್ ನಿಮಿಷ. ಸ್ವಲ್ಪ ಇವ್ರ ಬಂದು ಕೊಟ್ಟಿದ್ದು. ದುಡ್ಡು ಕೊಡು ಅಂತ ಕೇಳ್ತಾ ಇದೀನಿ. ಒಳಗಡೆ ಬಾಯಿ ಕಡೆ. ಬಟ್ ಅಲ್ಲಿ ಕೆಲಸ ಮಾಡ್ತೀನಿ, ಎದುರಾಡ್ದವ್ರಲ್ಲಿ. ನೀ ಸುಮ್ನೆ ನಿಮ್ಗೆ ಗೊತ್ತಾ? ಸಂಡೆ ಇವೆಲ್ಲ ಅವ್ರ ಹತ್ರ ಎಲ್ಲ ಮಾತಾಡ. ನನ್ನ ಹತ್ರ ಮಾತಾಡ್. ನೀನು ಏನೇ ಇದ್ರು ನೀನ್ ಏನ್ಕಪ್ಪ ಎದುರಾಡ್ತೀಯಾ? ನೀನ್ ಬಂದ ನಾನ್ ಬಂದಿದ್ದೀನಿ. ಕೊಡ್ಬೇಕಾ? ಮತ್ತೆ 14 ಸಲ ಫೋನ್ ಮಾಡ್ತಾ ಕೊಡ್ತೀನಿ. ಒಂದ್ ತಿಂಗಳು ಹಂಗ ಆಡ್ತಿದ್ಯಾ? ಏನ್ 14 ಸಲ? ನಂಗೆ 14 ಸಲ ನಾನು ನೋಡ್ತೀನಿ ಆಮೇಲೆ. ನೋಡಿದ್ರು ಸರಿ ಹೋಗಲ್ಲ. ಈಗ ದುಡ್ಡು ಕೊಟ್ಟವನೇ ಅಲ್ವಾ? ಅವನ್ಗೂ ಕಷ್ಟ, ನಿನ್ಗೂ ಕಷ್ಟ. ಆಯ್ತು ಕೊಟ್ಬಿಡ್ತೀನಿ ಅಂತ ದಿವಸ ಅಂತ ಹೇಳಪ್ಪ. ಸುಮ್ನೆ ಯಾನಿಗೆ ಕೂಗಾಡ್ತೀನಿ? ಏನ್ ಪದೇ ನೀನ್ ಹೇಳು. ನೀನೇ ಕರ್ಸ್ತೀನಿ ಅಂತಲ್ಲ. ನೀನು ಓಡಾಡ್ತಿ, ಅವ್ನು ಓಡಾಡ್ತೀನಿ. ಏನ್ ಮಾಡ್ಬಿಡ್ತೀಯಪ್ಪ? ಏನ್ ಮಾಡ್ಬಿಡ್ತೀಯ? ನೀನು ಕೊಲೆ ಮಾಡಿಸ್ಕೊ, ಅವನು ಕೊಲೆ ಮಾಡಿಸ್ಕೊತೀರಾ? ನಾವು ಹಿಂಗೆ ನಿಮ್ನ ನೋಡ್ತಾ ನಿಂತಿರೋದಲ್ಲಿ ಹೆಂಗ್ ಹೇಳ್ತಾರೆ ನನ್ಗೆ ಗೊತ್ತ. ಹೆಂಗ್ ಹೇಳ್ತಾರೆ ಗೊತ್ತಾ? ಅಲ್ಲಿ ಅದನ್ನ ಹೇಳ್ತಿದೀನಿ. ನಾನ್ ಬೆಲೆ ಕೊಡ್ತೀನಿ. ಜನ ನೋಡ್ಬಾಗ ಆಡ್ಕತ್ರೆ ನೀವ್ ಬಾಳ್ಕೊಂಡ್ ನೋಡಿದ್ರೆ ಯಾರು ಅವನು ಅವತ್ತು ಕಷ್ಟದಲ್ಲಿ ಆಗೋದು, ನೀನು ಕಷ್ಟದಲ್ಲಿ ಐತಿ. ಅದನ್ನ ನೆನ್ಕೋಬೇಕು. ಕೊಡ್ತೀನಿ ನಾನೇ ಅಂತ ಹಿಂಗ್ ಕೇಳಿದ್ರೆ ಮಾತಾಡೋದಲ್ಲ. ಸರಿನಾ? ನೀನು ಕರೆಕ್ಟ್ ಮಾತಾಡಿ. ಬಂದ್ಮೇಲೆ ಮಾಡ್ತಿದ್ದೆ ಕಣಪ್ಪ. ನೀನು
ಏನಕ್ಕೆ ಅವಳ ಹತ್ರ ಏನ್ ಮಾತಾಡ್ತಿದ್ಯಾ ನೀನು? ಈಗ ಸರಿ ಮದ್ವೆ ಆಗಿದೆ ಅಲ್ವಾ, ನಮಗೂ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದಿದೆ, ಅದಕ್ಕೆ ಹಂಗ್ ಬಿಹೇವ್ ಮಾಡಿ. ಈಸ್ಟರ್ ಟೈಮಲ್ಲಿ ಹೇಳಿದೆ ಸಡನ್ಲಿ ಕೊಡಕ್ಕಾಗಲ್ಲ ಅಂತ ಕೇಳಿದ್ನಾ, ಸಂಡೆ ಫೋನ್ ಮಾಡ್ತೀನಿ ನಂಗೆ- ದುಡ್ಡು ಕೊಡ್ತೀನಿ ಅಂತ ನೀನು ನಾನಲ್ಲ. ಈಗ ಆಯ್ತು ಮಗ, ಯಾವಾಗ ನನ್ಗೆ ತಲೆ ಕೊಡ್ತೀರ ಕೆಡಿಸ್ಬೇಡ ಸಂಡೆ, ಸುಮ್ನೆ ಈಗ ನೀನು ಮಾತೆ ಹತ್ರ ಕರ್ಕೊ ಬರ್ತೀನಿ ಏನು ಹಂಗೆ ಹಿಂಗೆ ಅಂತಂದ್ರೆ ಏನಂತೆ ಅದರ್ಥ? ಏನಕ್ಕೆ ಬರತ್ತಾ? ಲವ್, ಏನು ದುಡ್ಡು ಯಾರು ಕೊಡೋ ಏ, ಹೋಗಲ್ಲ ಹೇಳಕ್ ನನ್ನ ಹತ್ರ ಏನೇನೋ ಮಾತಾಡ್ತಾನೆ ಕುತ್ಕೊಂಡು ನಿಂಗೇನ್ ಗೊತ್ತು? ನೀವಿಬ್ರು ಮಾತಾಡೋದು ನಮಗ್ ಗೊತ್ತಿರ್ಕಿಲ್ಲ, ಇವಾಗ ನೀವಿಬ್ರು ಹಿಂಗಾಡ್ತೀರಿ. ಈಗ ಬಂದು ಏನಮ್ಮ ಮಾಡ್ಬಿಡ್ತೀಯಪ್ಪ? ನೀನ್ ಹೇಳು, ನಾನ್ ಬಂದಿ, ನಾನ್ ನಿನ್ನ ಹತ್ರ ಬಂದ ಕಣಪ್ಪ, ನೀನ್ ನನ್ನ ಹತ್ರ ಬಂದಿಲ್ಲ. ಏನ್ ಈಸ್ಟರ್ ಕರ್ಸ್ತೀಯಾ? ಈಸ್ಕಂಡೆ ತಾನೇ ಕೊಡ್ತೀನಿ. ಏನ್ ಕರ್ಸ್ತ್ಯಾ? ನೀ ಕರ್ಸ್ತೀಯ, ನಾನಲ್ಲ. ನಿಮ್ಮೂರಿಗೆ ಬಂದ್ರೆ ನಿಮ್ಮನೆಗೆ ಏನ್ ಬಂದಿರೋದು. ನಿಮ್ದು ಯಾರು ಕರೆಸ್ತೀರಾ? ನಾನೇ ಹೊಡಿಬೇಕು ಇಬ್ರಿಗೂ ಇವಾಗ ಸೇರ್ಸ್ಕೊಂಡು. ಏನ್ ಕರ್ಸೋದಂದ್ರೆ ಒಂದ್ ಜೀವನ ಅಲ್ವಾ, ನಿಮ್ದು ಒಂದ್ ಜೀವನ. ನಿಮ್ಮ ಅಪ್ಪ ಅಮ್ಮನು ಕಾಯ್ತಾ ಇರ್ತಾರೆ, ಇವ್ರಿಗೂ ಅವ್ರ ಅಪ್ಪ ಅಮ್ಮ ಇದ್ದಾರೆ. ಹೆಂಡ್ತಿ ಇದ್ದಾರೆ. ನಾನು ಶಾಕು. ಗುರು ಅವೆಲ್ಲ ಬೇಡ, ಮುಚ್ಕೊಂಡಿ ಟಿಕ ಮುಚ್ಕೊಂಡಿ ನಮ್ಗೆ ದುಡ್ಡು ನಾನ್ ಕೊಡಲ್ಲ, ಇವೆಲ್ಲ ಮಾತನ್ನ ಕೊಡಲ್ಲ. ಏನ್ ಇವೆಲ್ಲ ಏನ್ ಇದ್ರೆ ಮಾಡ್ತೀಯ ಏನ್ ನಿನ್ ಕಾಲ್ ಎಷ್ಟು ಕಟ್ಟಲ್ಲ ದುಡ್ಡು? ಎಷ್ಟು? ಎಲ್ಲ ಸೇರ್ಸಿ ನಾನ್ ಕೊಟ್ಟಾಗ 30,000 ಬಡ್ಡಿ ಎಲ್ಲ ಸೇರ್ಸಿ ನಾನ್ ಕೊಟ್ಟಾಗ ಇಸ್ಕೊ ನೀನು. ಏನ್ ನೀನ್ ಕೊಟ್ಟಾಗ ಗಡಿ ಇವೆಲ್ಲ ಮಾತಾಡ ಸಂಡೆ ಕೊಟ್ಟಾಗ ಗಿಟ್ಟಾಗ ಅವೆಲ್ಲ ಮಾತಾಡ ನಂತರ ನನಗೆ ದುಡ್ಡಿಲ್ವಾ ಇವಾಗ? ದುಡ್ಡಿ ಅದೇ ಹೇಳ್ತಾರದು. ಅಷ್ಟೊಂದ್ ತೊಂದ್ರೆ ಆಗ್ಬಿಟ್ಟೈತಾ? ಏನಕ್ಕೂ ಗತಿ ಇಲ್ವಾ ದುಡ್ಡು ನಿಂತವು? ಮಗು ಕೊಡಷ್ಟುವೆ 2 ತಿಂಗಳು ಬೇಕು. ದುಡ್ಡು ಇಲ್ವಾಗ ಒಂದ್ ಸ್ವಲ್ಪ ಯಾರಿಗೂ ಗತಿ ಇಲ್ದಂಗ ಆಗ್ಬಿಟ್ಟೈತಾ? 5,000 ಆಯ್ತು. 5,000 ಹಂಗೆ ಹೊಸಸಿ ಕೊಡೋದು. ಕೊಟ್ರೆ ತಪ್ಪಕ್ಕೆ ಚಿನ್ನಪ್ಪ, ಕೊಡು, ಇನ್ನೇನು ಮಾಡಕ್ಕಿಲ್ಲ. ಭಿಕ್ಷೆ ಬಿಡ್ತಾ ಇದೀನಾ? ಬರತ್ತಾ ಈಗ ಅವ್ರಿಗೆ? ಏನೋ ಕಾಮಿಡಿ ಮಾಡ್ಕೊಬಿಟ್ರ ನಮ್ನ ಇಲ್ಲಿ. ಭಿಕ್ಷು ತರನೇ ಇಸ್ಕೋಬೇಕು, ಕೊಡುವ ಕೊಟ್ಬಿಟ್ಟು. ಅಯ್ಯೋ ನೀನ್ ನೀನು- ಸುಮ್ನೆ ಇರು, ನನಗೆ ತಲೆ ಕೆಡಿಸ್ಬೇಡ ನೀನು. ನೀನ್ ದುಡ್ಡು ಗೊತ್ತಿಲ್ಲ ಕಾಸು ವಿಷಯ ನೀನ್ ಯಾರು ಬಂದ್ರಿಗೆ ಹಚ್ಚರಿ? ಈಗ ಅದಕ್ಕೆ ನಾವ್ ಎಷ್ಟ್ ಸಲ ಹೇಳಿದ್ವಿ friends ಹತ್ರ ದುಡ್ಡು- ಆಂಟಿ ನಾವ್ ಎಷ್ಟ್ ಹೇಳ್ತೀವಿ ಫ್ರೆಂಡ್ಸಿಗೆ ದುಡ್ಡು ಕೊಡ್ಬೇಡಿ ಮಾಡ್ಬೇಡಿ ಅಂತ ಎಷ್ಟ್ ಹೇಳ್ತೀವಿ? ಅಯ್ಯೋ ಫ್ರೆಂಡ್ಸ್ ಎಲ್ಲ ದಯಾದಿ ಅಣ್ಣ ತಮ್ಮಂದಿರು ಅಷ್ಟೇನೆ, ದುಡ್ಡು ಈಗ ಕಾಸನೇ ನೀನ್ ಈಗ ಬರ್ತದೆ. ನೀನ್ ಯಾರು ಬಂದ್ರಿಗೆ? ಅದು ಕೇಳಿಸ್ತಿತ್ತು ನಿನ್ನ ಅಲ್ಲಿ ಮಾತು. ಕೇಳಿಸ್ತೈತೆ, ನೀವು ಮಾತಾಡ್ತಿರೋದಲ್ಲಿ ಕೆಳಗಡೆ. ನಿಜಕ್ಕೆ ಸ್ವಲ್ಪ ಯಾಕೆ ಏನು ಅವ್ರು ಹಿಂಗೆ? ಬಂದೆ ನಾನು. ನಾ ಕೊಟ್ಟಾಗ ಇಸ್ಕೋಬೋದು ಅಷ್ಟೇ. ಇಲ್ಲ ಸಂಡಿ ನನ್ಗೆ ಆಗಲ್ಲ, ಆಗಲ್ಲ, ನನಗ್ ಗೊತ್ತಿಲ್ಲ ಸಂಡಿ. ಆಗಲ್ಲ. ಆಯ್ತು ಮಾಡಿ, ಏನ್ ಮಾಡ್ತಾ ಮಾಡಿ. ಏನ್ ಮಾಡೋದಂದ್ರೆ ನನ್ ತಲೆ ಕೆಡಿಸ್ಬೇಡ ಸಂಡಿ, ಸುಮ್ಮನೆ ನನ್ಗೆ ನಿಧಾನಕ್ಕೆ ಆಯ್ತು, ಸ್ವಲ್ಪ ಸ್ವಲ್ಪ ಕುಟ್ಕೊಂಡು ಬಂದು ಅಷ್ಟೇ. ನಿಮ್ ಅಯ್ಯೋ ಆಯ್ತು, ನಿನ್ಗೆ ಕೊಡ್ತೀನಿ. 30,000 ದೊಡ್ಡದ? ಅದೇನೇನೋ ಅಂಗಡಿ ಎಲ್ಲ ಮಡಗಿದ್ಯಲ್ಲ. ಹುಡುಗರಿಗೆಲ್ಲ ನೀನು ಕೂಲಿ ಸಂಬಳ ಕೊಟ್ಟು ಪಡಿಕಂದಿಲ್ವಾ? ಇವ್ರು ಕೊಟ್ಟಾಗ ಇಸ್ಕೊಂಡೆ, ಈಗ ನನ್ ಕೈ ಕೊಡಕ್ ಆಯ್ತು, ಆಯ್ತು. 10,000 ಕೊಟ್ಬಿಟ್ಟು ತೀರ್ಸು. 15 ದಿವಸಕ್ಕೆ. ಅರ್ಥ ಆಗಲ್ಲ, 5 ಕೊಡ್ತೀನಿ. ಅಯ್ಯೋ. ಈಗ ನೋಡು ಸಂಡಿ, ನೀನು ಇಲ್ಲಿ ಹೇಳೋದ್ ಕೇಳಿಸ್. ಹಂಗೆ ಮಾತು. ಅಯ್ಯೋ ಆಯ್ತು, ನೀನು ದೊಡ್ಡ ಮನ್ಸ್ ಆಗ್ಬಿಟ್ಟಿದ್ಯಾ ನಿನ್ನ ಹತ್ರ ಅಲ್ಲ, ಎಲ್ಲ ನೀವು ಮಾತಾಡಿ. ನಗ್ತೀರಾ, ಕಷ್ಟ ಜಗಳ ಅಂತಂದ್ರೆ ಆಡ್ತೀರಾ? ಗುರು ನಿಂದು ಎಲ್ಲಿ ಅಲ್ಲ ನಗ್ತೀರಾ, ಜಗಳ ನೋಡ್ತೀರಾ, ನಗ್ತಾನು ಇದ್ರೆ ಏನ್ ಮಾಡೋಣಪ್ಪ, friends serious ಆಗಿ ಏನ್ ಮಾಡಕ್ಕಾಗ್ತದೆ? ಬನ್ನಿ, ಟೀ ಕಾಯಿಸ್ತೀವಿ, ಕುಡೀರಿ. ನೀವೇ ಏನ್ ಟೀ ಕಾಯಿ? ಇವ್ರು ನಾನು ಇವ್ರ ಜಾಗ ಬಂದಿರೋದು, ನಾನು ಇವ್ರ ಜಾಗ ಬಂದಿಲ್ಲ. ಇವ್ರು ನಗ್ತಾರ, ನಾನೇನ್ ಮಾಡಕ್ಕಾಯ್ತದೆ? ಸಂಡಿ ಕೈಗೆಲ್ಲ ತೋರಿಸಿ ಮಾತಾಡೋಣ, ಸರಿ ಆಯ್ತು. ಕರೆಕ್ಟಾಗಿ ಅಪ್ಪ, ಮಾತಾಡ್ತೀನಿ. ನೀನ್ ಕೈ ಮುಗ್ಸಿದ್ ನೀನು, ನಾನು ಏನ್ ಮುಗ್ಸಿದ್ರೆ ನಾನು ಏನಾಗೋಯ್ತು ಈಗ? ಬನ್ನಿ. ಮುಸ್ರಿ ಏನಾಗೋಯ್ತು? ಹಿಂಗ್ ಮುಟ್ರೆ ತಪ್ಪ? ಮುಟ್ಬೇಡ ಮುಸ್ರಿನ ನೀನು. ಹಂಗಾರೆ ಮುಟ್ತಾರಿಲ್ವಾ ನಿನ್ಗೆ? ಅದ್ ಬೇರೆ ತರ. ಏನ್ ಬೇರೆ ತರ ಇದು ಅಂದ್ರೆ? ಬೇರೆ ತರ. ಮುಟ್ತಿದ್ರೆ ಏನಾಗೋಯ್ತದೆ? ಇವ್ರ ಹೆಸರು ಮುಟ್ತವ್ರೆ? ಅವ್ರಿಗೆ ಮುಟ್ಟೋದ್ ಇಷ್ಟ ಆಗ್ತಾನೆ ಅಂದ್ರೆ ಮುಟ್ಬಾರ್ದು. ಏನ್ ತಿಂದಿರ ನೀನು? ಏನಂದ್ರೆ ನಾನ್ ನೋಡ್ತೇನೆ, ಫೋನಲ್ಲಿ ಏನೇನೋ ಮಾತಾಡ್ತಾರೆ, 5,000 ಕೊಡ್ತೀನಿ ಅಷ್ಟೇ. ಏನ್ 5,000 ಕೊಡ್ತೀಯಾ? ಆಮೇಲೆ ಇಸ್ಕೊ. ಕೈ ಇಳಿಸಿ ಮಾತಾಡೋ ಸಂಡಿ, ನನ್ಗೆ ಇವೆಲ್ಲ ಆಗಲ್ಲ. ಅದೇ ನಿನ್ ಜಾಗ ಬನ್ನಿ, ಅರ್ಥ ಹಿಂಗ್ ಆಡ್ತಿದ್ದೆ. ಏನು ಕರ್ಸೋದ್ ಯಾರು ಕರ್ಸ್ತೀಯಾ? ಕರ್ಸ ಯಾರ್ ಈಗ ಆಯ್ತು, ಕರ್ಸ್ತೀಯಾ? ನಿಮ್ ಜಾಗಕ್ಕೆ ಬರ್ತೀವಿ, ಏನ್ ಮಾಡ್ತೀರಾ? ಏನ್ ಮಾಡ್ಬಿಡ್ತೀಯಾ? ನೀನ್ ಕರ್ಸು. ಏನ್ ಮಾಡ್ಬಿಡ್ತೀಯಾ? ಏನ್ ಮಾಡ್ಬಿಡ್ತೀಯಾ? ಏನ್ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ, ನೀನು ತಲೆಗೆಡ್ಸ್ಕೊಬೇಡ ಅಂತ, ಸರಿನಾ? ಏನು ಮಾಡಕ್ಕಾಗಲ್ಲ. ಏನ್ ಮಾಡ್ಬಿಡ್ತೀಯಾ? ಯಾರಿಗೆ ಕರ್ಸ್ತೀಯ ಈಗ? ಏನದ ಹಂಗಂದ್ರೆ ಕರ್ಸೋದು ಓಡಾಡಿ ಮಾಡೋದು ಗಿಡಾಡು ಅಂದ್ರೆ ಏನ್ ಅರ್ಥ ಅದು? ನೀ ಹತ್ರ ಏನಿಲ್ಲ, ಕರ್ಸ್ಲಾ ಅಂದ್ರೆ ಈಗ ಅವ್ರಿಗೂ ಒಂದ್ ಮದ್ವೆ ಆಗಿದೆ, ಮನೇಲಿ ನಾವ್ ಕಾಯ್ತಾ ಇರ್ತೀವಿ, ಅವ್ರ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ಇದೆಲ್ಲ ಬೇಕಾ? ಅಲ್ಲ, ನೀನು ಇಲ್ಲಿ ಕೊಡೋರು ಕೊಡ್ದಾರುವೆ ಅವ್ನ್ಗೆ ಪಾಪ ಕಾಸಿಲ್ವಂತ ಅವ್ನ್ ಕೈಲಿ ಕೊಡಕ್ಕೆ ಶಕ್ತಿ ಐತಲ್ಲ, ಆ ಹುಡ್ಗಂಗೆ ಹೆಂಗ್ ಕೊಟ್ಟೆ ನೀನು? ನಾನ್ ಕೇಳಿಲ್ಲ, ಇವರೇ ಕೊಟ್ಟಿಲ್ಲ. ಎక్కడ ಕಸ್ಕೊಂಡ್ ಹೊಡಿಬೇಕು ಇವಾಗ? ನಾನು ಇನ್ನೇನು ತಕೊಂಡ್ ಹೊಡೆದ್ರು ಸರೋಗಲ್ಲ ಅನ್ಬಿಟ್ಟು ಯಾಕೆ ಬಂದೆ ಮಧ್ಯ? ಆ ಹುಡ್ಗನ್ ಕೊಡಕ್ ಶಕ್ತಿ ಇಲ್ಲ, ಇವಾಗ ಕೊಡಕ್ ಐತಾ ನಮ್ ಅಂತವ್ನೆ. ಇಷ್ಟ ಅದು, ನೀನ್ ಬರ್ಬೇಡ ಮಧ್ಯಕ್ಕೆ. ಈಗ ನಿಮ್ಮ ಅಪ್ಪಾಜಿ 50,000 ಕೇಳ್ದ ಕೊಟ್ಟ ನೀನು? ನೋಡಪ್ಪ, ಇಲ್ಲಿ ನಿನ್ನಿಂದ ನಾವ್ ಹೆಂಗ್ ಮಾತ್ಕೊಳ್ ಕೇಳ್ಬೇಕು? ನರ್ವಸ್ ಮಾಡ್ತಿದ್ದೆ ನೀನು. ಏನ್ nervous? ನೋಡಿ ಹೆಂಗ್ ಮಾತ್ಕೊಳ್ ಕೇಳ್ಬೇಕು ನಾವಿಲ್ಲಿ. ಏನ್ ಗೊತ್ತಾ, ಲಿಟ್ರಲಿ ಕೇಳಿಸ್ಕೊಳ್ಳಿಲಿ. ಮೊನ್ನೆ ಅವ್ರ ಅಪ್ಪನು 50,000 ಕೇಳಿದ್ರು, ಅವ್ರ ಫ್ರೆಂಡ್ ಏನಕ್ಕೋ ಅರ್ಜೆಂಟ್ ಇದೆ ಬೇಕು ಅಂದಾಗ ಅದನ್ನು ಕೊಡ್ಲಿಲ್ಲ. ಅವ್ರು 50,000 ನಿಮ್ಗೆ ಕೊಟ್ಟಿದ್ದಾರೆ, 30,000 ಅಂದಾಗ ಫೋನೇ ಕೇಳಿಸ್ಕೊಂಡ್ರ, ನೀವೇನಿಗೆ ಸೆಂಟರ್ ಬರ್ತೀರಾ? ನನ್ ಗಂಡ ಅವರು ಅವ್ರು ನೀವ್ ಕೊಟ್ಟ ಅವ್ರು ಕೊಟ್ಟ ನೀವು ಸಂಡಿ ಕೈ ತೋರ್ಸಲ್ಲ ಅವ್ರ ಮಾತಾಡ್ಬೇಡ. ದುಡ್ಡು ನನ್ ದುಡ್ಡು ಎಲ್ಲ ಒಂದೇ ಏ, ಇವಾಗ. ಅಂದ್ರೆ ಅವ್ರ ದುಡ್ಡು ನನ್ ದುಡ್ಡು ಎಲ್ಲ ಒಂದೇ ಇವಾಗ. ಇರು, ಏನು ಆಯ್ತಾ? ಏನು ಅವ್ರ ಅಪ್ಪ 50,000 ಹಿಂಗೆ ಬರಬೇಡ. ಹಿಂಗೆ ಬರ್ತೀನಿ ಈಗ. ಏಯ್ ಥು, ಬೇಡ ಇವೆಲ್ಲ, ಅಸಹ್ಯ. ಬೇಡ ಇವೆಲ್ಲ. ಬಿಡಿ, ಹೆಣ್ಮಕ್ಳು ಮತ್ತೆ ನೀವು ಸರಿನಾ? ಮಾಡ್ತಾರಾ? ಏನಿದು? ಏನ್ ಮಾಡ್ತಿದ್ಯಾ ನೀನು? ನಿಮ್ಮ ಅಮ್ಮ ಅವ್ರ ಹಿಂಗ್ ಆಡ್ತಿದ್ಯಾ? ಆಯ್ತು, ನಮ್ಗೂ ಗೊತ್ತು ಕಣ. ಆಯ್ತು, ನಿಮ್ಮಮ್ಮನ್ನು ಕರ್ಕೊಂಡ್ ಬನ್ನಿ, ಏನ್ ತೊಂದ್ರೆ ಇಲ್ಲ, ಕುತ್ಕೊಂಡ್ ಮಾತಾಡಿ. ಅವ್ರು ಚೊಂಗ ಕೊಡಂಗ್ ಆಡ್ತದಿ. ಏನ್ ಚಂದಗಳು? ನಾನ್ ಆಂಟಿ ಅವ್ರ ಏ ನಡೆ ಈ ಕಡೆಗೆ ಬಾರೆ ನೀನು. ಸುಮ್ನೆ ಏನ್
ಆಯ್ತು ಮಗ, ಕೊಟ್ರೆ ತಪ್ಪು, ನೀನು ಇಸ್ಕೊಂಡ್ರೆ ತಪ್ಪು. ಅಲ್ಲ ಮೈಲಿ ಒಂದ್ ನಿಮಿಷ ನೀನ್ ಹೆಂಗ್ ಬಂದ ಹೇಳು, ಬಂದ್ಬಿಟ್ಟು ಹಿಂಗ್ ಹಿಡ್ಕೊಂಡ್ರೆ ಏನ್ ಅರ್ಥ ಅದು? ನಂಗೆ ಇಷ್ಟ ಗುರು, ನಾನು ಏನ್ ಅವ್ರ ಇಷ್ಟ? ಅಮ್ಮ ಅವ್ರನ್ನ ಸುಮ್ಮನೆ ಸರಳಾಗಿದ್ದೀನಿ. ಶರಣ ನಿಮ್ಮ ಬಿಡು, ಸಂಡೆ ನಮ್ಮ ಮನೆಗೆ ಬಂದು ಹಿಂಗೆ ಮಾಡ್ತೀನಾ? ಕೈ ಹಿಂಗೆ ತೋಸಿ ಅಂದ್ರೆ ಮಾತಾಡ. ಚೆನ್ನಾಗಿದ್ರಲ್ಲ ಫ್ರೆಂಡ್ಸ್ ಇಬ್ರು ಚೆನ್ನಾಗಿದ್ರಿ ತಾನೆ ಇಷ್ಟು ವರ್ಷದಿಂದ. ಈಗಲೂ ಫ್ರೆಂಡ್ಸ್ ಅವನೇ ಇಲ್ದಿರೋದೆಲ್ಲ ಮಾಡ್ಕೊತಾರದು, ನಾನಲ್ಲ. ಕೇಳಿದ ಮದ್ವೆ ತಕ್ಷಣ ಟೈಮಲ್ಲಿ ಎಲ್ಲ ಓಡಾಡ್ಕೊಂಡು ಎಲ್ಲ ಮಾಡಿದೀರಾ, ನೀನು ಅದನ್ನ ಅರ್ಥ ಮಾಡ್ಕೊಂಡಿದ್ಯಾ? ಅರ್ಥ ಮಾಡ್ಕೊಂಡಿದ್ದೀನಪ್ಪ. ಮತ್ತೆ? ಅವ್ನಿಗೆ ಯಾವ ದೊಡ್ಡದು ಅವ್ನು ಈಗ ಬೇಕು ಮೊನ್ನೆ ಬೇಕು ಅಂತ ಮಾಡ್ತಿರೋದು. 50,000 ಕೇಳಿದ್ರು, ಅವ್ನು ಕೊಡ್ಲಿಲ್ಲ. ಮದ್ವೆ ಪಾಪ ಹುಡುಗಿದು ಅವ್ನಿಗೆ ಯಾವ ದೊಡ್ಡದು ಅಲ್ಲ ಅದು. ಮದ್ವೆ ನಡೀತಾ ಇದೆ, ಅವ್ನು 50,000 2,000 ಇದ್ದಂಗೆ ಕೊಡ್ಬೇಕು. ಕೊಡ್ಬೋದು. ಅವ್ನು ನಾನ್ ಬೇಕು ಕೇಳಿದ್ನಾ ಬೇಕು ನಿಂಗೆ? ಬೇಕು. ಯಾರು ಏನು ಹೇಳ್ಕೊಟ್ಟಾರ ನಾನ್ ಕೇಳಿದ್ನಾ ಹಿಂಗೆ? ಯಾರೇನ್ ಹೇಳ್ಕೊಟ್ರು ಅಂತ ಎಲ್ಲರೂ ಹಿಂಗೆ ಬಂದ. ಸಡನ್ಲಿ ದುಡ್ಡು ಕೊಟ್ಟಿರೋರು ಸಂಡಿ ದುಡ್ಡು ಇದೆ ಕೊಡು ಅಂತ ಹಿಂಗ್ ಅನ್ಬೇಕು. ಇವರು ಟೈಮ್ ಆಗಿಲ್ವಾ, ಬಡ್ಡಿ ಕೊಡು, ಇಲ್ಲ ದುಡ್ಡು ಕೊಡೋದಂದ್ರೆ ಟೆನ್ಷನ್ ಏನಾದ್ರು ತೋರಿಸ್ಕೊಡ ಕಣಪ್ಪ. ನನಗೂ ತಲೆ ನೀನು ನೋವು ಕೇಳೋ ರೀತಿ ಕೇಳ್ಬೇಕು. ಏನೋ ಫ್ರೆಂಡ್ ಅವನು ಏನಕ್ಕೆ ಎಲ್ಲರಿಗೂ ಒಂದೇ ತರ ಕೇಳ್ತಾರಾ? ಇನ್ನೇನು ಅವನೇನು ಹಿಂಗ್ ಕೇಳಿ ನಾನು ಒಂದ್ ಕಾಲ್ ಕೊಟ್ಬೇಕಾ, ಸಂಡಿ ದುಡ್ಡು ಕೊಡು ಸಂಡಿ ಅಂತ ನಾನು. ನನಗೇನು ಕೇಳಿಸ್ತೈತೆ ಅಂದ್ಬಿಟ್ಟು ಒಂದ್ಸಲ ಬಂದೆ. ಏನ್ ಕೇಳಿಸ್ತೈತೆ ಅಂತ? ನೀವ್ ಮಾತಾಡ್ತಿರಲ್ಲ ಜೋರಾಗಿ, ಅದಕ್ಕೆ ನಾನ್ ಫೋನಲ್ಲಿ ಮಾತಾಡ್ತೇವೆ, ಅವ್ನು ಇವಾಗ ಓಡ್ ಬಂದಿರೋದು. ಏನೋ ಮಾಡ್ಬಿಡ್ತೀನಿ, ಬರ್ತೀನಿ ಇರೋ ಅಲ್ಲಿಗೆ ದಬಾ ಅಂದೆ. ಇವ್ ಗಂಜಾ ಮರ ಕರ್ಸ್ತೀನಿ ಅಂತಂದ್ರು, ಕರ್ಸಪ್ಪ ಆಯ್ತು. ಕಳಿಸ್ತೀನಿ. ಈಗ ಬಂದ್ ನಿಂತಿದಲ್ಲ, ಯಾರ್ ಕರ್ಸ್ತೀರಾ? ನಾಳೆ ಕರ್ಸನೆ, ಕರ್ಸೋದ್ ಕರ್ಸನ? ನಾನೇ. ಅವ್ನಿಗೆ ಯಾರ್ ಕರ್ಸ್ತೀರಾ? ಕರ್ಸ್ ಯಾರ್? ನಾನೇ ಬಂದಿದ್ದೀನಲ್ಲ, ಇನ್ನೇನು ಕರ್ಸ್ ಯಾರ್? ನಾನೇ ಬಂದಿದ್ದೀನಲ್ಲ, ಏನ್ ಮಾಡ್ಬೇಕು ದುಡ್ಡು ಕೊಡು. ಕರ್ಸೋದ್ ಯಾರು ಕರ್ಸ್ತೀಯ? ನಾ ಕರ್ಸ್ಕೊತೀನಿ, ಕರ್ಸು. ಅಯ್ಯ ಕರ್ಸಯ್ಯ. ನೋಡಿ ಆಂಟಿ, ಹಿಂಗೆಲ್ಲ ಜಾಸ್ತಿ ಮಾಡಿದ್ರೆ ಆಗಲ್ಲ ಆಂಟಿ. ಸುಮ್ನೆ ಏನ್ ಎದುರ್ಕೊಬಿಡು, ಏನಿಕ್ಕೆ? ನಿನಗೆ ಮನೆ ಬರೋದು ಸಂಡಿ ನನಗಲ್ಲ. ಇವೆಲ್ಲ ನನ್ಗೆ ಹಂಗೇನಿಲ್ಲ. ಕೈಗೆ ಸಿಕ್ಕಿ ತಗೊಂಡ್ ಪಡ್ಬಿಡ್ತೀನಿ ಆಮೇಲೆ ನನ್ಗೆ ಹತ್ರ. ಆಮೇಲೆ ಸುಮ್ನೆ ಇನ್ನು ನೀವು ಜೇಸಿ ಅನ್ಭವಿಸಿಲ್ಲ, ನಾವ್ ಅನ್ಭವಿಸ್ಕೊಂಡು ಬಂದಿದೀವಿ. ಅಯ್ಯೋ ನೀನ್ ಅನ್ಭವಿಸ್ತಿರೋದ್ ನನ್ಗೇನಿಲ್ಲ ಅದು. ನನ್ನ ಹತ್ರ ಯಾವ ಜೇಸಿ ಗೀಸಿ ಅವೆಲ್ಲ ಏನ್ ನಡೀಕಿಲ್ಲ. ಯಾರೇನು ಅನ್ಬೋಗ್ಸೋದ್ ಬೇಡ, ಸುಮ್ಕಿರ್ರಿ, ಅವೆಲ್ಲ ಬೇಕಾಗಿಲ್ಲ. ಸರಿನಾ? ನಾನು ಆಮೇಲೆ ನನ್ ಸಿಕ್ಕಿ ತಗೊಂಡ್ ಸುಮ್ನೆ ನನ್ಗೆ ಯಾ, tension ಇವಾಗ ಮಾಡ್ಬೇಡ. ಕೊಡ್ತೀನಿ ಅಂತ ಆಯ್ತು, ಇವಾಗ ಹೇಳ್ತಾವಲ್ಲ ನಿಮ್ಗೆ ಆದಾಗ ಈಗ ಮುಂದಿನ ತಿಂಗಳು ಕೊಡಿ. ಈಗ ಇದು ಏಪ್ರಿಲ್ ಏ ಮುಂದಿನ ತಿಂಗಳು ಇವಾಗ ಬೇಕು ಸಂಡೆ. ಅಲ್ಲಿ? ಇವತ್ತು ಬೇಕು, ನನಗೆ ಗೊತ್ತಿಲ್ಲ, ಇವತ್ತು ಬೇಕು ಅಷ್ಟೇ. ನೋಡಿ ಆಂಟಿ, ಇರು ಆಯ್ತು. ಬೇಕು, ಒಂದ್ ಈಗ ಸ್ವಲ್ಪ ಏನಾರ ಮಾಡ್ಕೋ. 5,000 ಐತೆ ಕೊಡ್ತೀನಿ, ಅಡ್ಜಸ್ಟ್ ಮಾಡಿ. ಅಷ್ಟೇನಾ ಇರೋದು? ಎಲ್ರು ಕೊಟ್ಬಿಟ್ಟೆ ನಾನು. ಇವ್ರು ಏನ್ ಸಡನ್ಲಿ ಯಾರು ಯಾರು ಗೊತ್ತು? ಬಾಯಿ ಕಡೆ ಸುಮ್ಮನೆ ಬಾಗ್ಲ ಹಾಕ್ಬಿಟ್ಟೆ ಇಲ್ಲಿ. ಅಲ್ಲಿ ಕೇಳಿಸಿ ಟೀಚೆ ಬನ್ನಿ ಸುಮ್ನೆ. ಕೇಳ್ಸಲ್ಲ. ಏನ್ ಕೇಳ್ತೀನಿ, ಮಾಡ್ತಿದ್ದೀರಪ್ಪ ಎಲ್ಲ. ನಾಳೆ ಚೆನ್ನಾಗ್ ಆಗ್ತಾರೆ. ಕೇಳ್ಸಂಗ್ ಯಾಕೆ ಮಾಡ್ಕೊತೀವಿ ದುಡ್ಡು ಕಾಸು? 5,000 ಕೊಡ್ತೀನಿ ಅಂದ್ರೆ ಇವಾಗ್ಲೇ ಬೇಕು ಅಂತ ಇಲ್ಲ, ನಮಗೂ ನಂತೆ ಆಗೋದೇ ಇಲ್ಲ. ನಮಗ ನಾನು ಇಲ್ಲಿ ಸಂಘ ತಗೊಂಡಿದ್ದೀನಿ. ನನಗೂ ಈಗ ಮಂಗಳವಾರ 20,000 ಕಟ್ಬೇಕು. ಅದನ್ನೇ ಮಧ್ಯಾಹ್ನ ಜಗಳ ಕದೇ ಜೊತೆಲಿ ದುಡ್ಡುದಾರ್ ಕೊಟ್ರೆ ಸರಿ ಇಲ್ಲ, ನನ್ ಗಿಡಕ ಹೊಡಿತಾರೆ. ಹೆಂಗಸ್ರ ಜೊತೆ ಸೇರ್ಕೊಂಡಿರೋದು ಏ ನಾನು. ನೀನು ಒಂದ್ ನಿಮಿಷ ಇರೋ, ನಂದು ಒಂದು ನೀನು ಅದೆಲ್ಲ ಮಾತಾಡ್ಬೇಡ. ಬನ್ನಿ ಇಟ್ಟು ಹೋಗೋದ ಇನ್ನೇನ್ ಮಾಡೋದು? ಆ ಕಡೆ ಹೋಗೋದ ಬನ್ನಿ. ನಮ್ದೇನ್ ನಮ್ಮ ಮಾತ್ ಕೇಳಲ್ಲ ಅಂದ್ರೆ ಮತ್ತೆ ನೀನೇನ್ ದುಡ್ಡು ಕೊಟ್ಟು ವ್ಯವಹಾರ ಮಾಡಿದ್ರೆ ನಿಮ್ಮ ಅಪ್ಪ ಕೇಳ್ದಾಗ ಕೊಟ್ಟ ನೀನು? ನಾನ್ ಕೇಳ್ದಾಗ ಕೊಡ್ತೀಯ, ನಿಮ್ಮ ಅಮ್ಮ ಕೇಳ್ದಾಗ ಕೊಡ್ತಾರ? ಅವ್ರಿಗೆ ಕೊಟ್ಟೆ. ಅವನು ಏನ್ ಮಾಡ್ಬಿಡ್ತೀನಿ ಹಂಗೆ ಅಂತ ಹುಡುಕ ಬಂದ ಆಯ್ತು, ಹೌದು, ಅವ್ರಿಗೆ ನೀನು ಕೊಟ್ಟೆ. ನಾನಲ್ಲ, ನನ್ಗೆ ನೀನು ಕೇಳ್ತಿದ್ಯಾ? ಅವ್ರಿಗೆ ಕೊಡುವಾಗ ನಮಗೆ ಕೇಳ್ದ? ನೀನ್ ಬಂದ ನ್ಯೂಸ್ ಮಾಡಿ ನಾನ್ ಬಂದಿರೋದು. ಹುಡುಕ ಬಂದು 5,000 ಕೊಡ್ತೀನಿ ಅಷ್ಟೇ. ಮೈಕ್ ಬಿದ್ದು ನೋಡಲ್ಲ, ಎತ್ ಮಾಡ್ಗೋದ್ನ ಹುಡುಕ ಬಂದು ಮೇಲಿಂದ ಬಿದ್ದೋಯ್ತಾನೆ, ಈ ಕಡೆ ಎತ್ ಮಾಡ್ಗೋ. ಏನ್ ಬರುತ್ತಾ ಹಿಂಗೆಲ್ಲ ಸೆನ್ಸರ್ ಎಲ್ಲ ಹೋಗಲ್ವಾ? ಅದು ಚಾಯ್ ನಾವು ಎಲ್ಲ RCB ಎಲ್ಲ ಜರ್ಸಿ ಚಾರ್ಜರ್ ಬಂದಿತ್ತು, ತರಲ್ಲ. RCB ಜರ್ಸಿ ವಿಡಿಯೋ ಮಾಡ್ಕೊಂಡು ಕೂತಿದ್ವಿ. ನಿನ್ ಫೋನ್ ಬಂತು. ಅದೇ ಅವಾಗಿಂದ ನೀನೇನೋ ಕಿರ್ಚಾಟ. ವಿಡಿಯೋ ಮಾಡ್ಕೊಂಡು ಇರ್ತೀರಿ ಆರಾಮಾಗಿ. ನಮ್ಗೆ ಆರಾಮಾಗಿರ್ತೀವಿ. ವಾ ಸಂಡೆ ನಮ್ ಕರೆಕ್ಟಾಗಿ time ಮಾತಾಡು, pass ಸಂಡೆ ಇದು. ಏನಾರ ಮಾತಾಡ್ಬೇಡ. ಅಲ್ಲ. 5,000 ರೂಪಾಯಿ ಅಷ್ಟೇ ಕೊಡಕ್ಕಾಗತ್ತೆ ಬಿಡು. ಅದ್ರ ಮೇಲೆ ಕೊಡಕ್ಕಾಗಲ್ಲ. ನೀ ಅರ್ಜೆಂಟ್ ಮಾಡಿದ್ರೆ ಇಲ್ಲ. ಏ, ಸಂಡೆ ಬಂದ್ರೆ 30,000 5,000 ಇಸ್ಕೊ, ಬಂದು ಎಲ್ಲಿ ಕೂಡ ಏನೋ? ಇಸ್ಕೊ. ಏನ್ ಇಸ್ಕೊ? 5,000 ನಾನ್ ಕೊಡಕ್ಕಾಗಲ್ಲ. ಬಿಡಲ್ವಲ್ಲ ನಿನ್ನ. ಅದೇ ಹಿಂಗ್ ಆಯ್ತು, ನೀನ್ ನೋಡ್ತೀನಿ. ನನ್ಗೆ ಗೊತ್ತು ಎಲ್ಲಿ ಏನ್ ಮಾಡಿಸ್ಬೇಕು ಅಂತ. ಮಾಡ್ಸು. ಏನ್ ಮಾಡ್ಸ್ಲಾ? ನಿನಗೆ ಅದು ನನಗೇನು ಇಲ್ಲ, ಎಲ್ಲ ನಿನಗೇನೆ. ಏನ್ ನಿನ್ಗೆ ಏನ್ ಹೊಡ್ಸ್ಬಿಡ್ತೀಯ ಹಂಗ? ನನ್ಗೆ ಹೊಡ್ಸ್ಬಿಡ್ತೀಯ? ಏನಾದ್ರು ಅನ್ಕೋ. ಹೊಡ್ಸ್ಬಿಡ್ತೀಯ? 5,000 ಕೊಡಕ್ಕಾಗದು ಹಾ? ಅಷ್ಟೇ. ನೀನ್ ಅರ್ಜೆಂಟ್ಗೆ ಅಂದ್ರೆ ಇನ್ನ ಏನಿಲ್ಲ, 25,000 ಯಾವಾಗ ಕೊಡ್ತೀಯ? ಕೊಡ್ತೀನಿ ನಿಧಾನ. ಏನೋ ಒಂದ್ ನಿಮಿಷ ಏನ್ ಹೊಡ್ಸ್ಬಿಡ್ತೀಯ ಹಂಗ ನನಗೆ? ಗುರು ಹೋಗಿ ಸುಮ್ನೆ ಆರಾಮಾಗಿ ಹೋಗು. ಹೊಡ್ಸ್ಬಿಡ್ತೀಯ? ನನ್ಗೆ ಹೊಡ್ಸ್ಬಿಡಷ್ಟು ಆಯ್ತು ನಿನ್ ಕೈಲಿ? ನೀನ್ ಈಸ್ಕೊಂಡು ಅಂತ ಹಾ? ಈಗ್ಲೇ ಇಸ್ಕತ್ತೀನಿ ನೋಡ್ತೀಯಾ? ಇಸ್ಕತ್ತೀನಿ ನೋಡ್ತೀಯಾ? ಹಾ? ಕರ್ಸನ? ಕರ್ಸು. ಕರ್ಸನ? ಕರ್ಸು. ಹಾ? ನಿನ್ ಕಡೆ ಬರ್ತಾರೆ, ನನ್ ಕಡೆ ನೋಡ್ತೀನಿ. ಆಯ್ತು ಕರ್ಸು ನೀನು. ಕರ್ಸು. ಯಾರು ನೀನ್ ಯಾರ್ ಕರ್ಸ್ತಾರೆ ಯಾರು ಕರ್ಸ್ತೀಯ? ನೀನ್ ಕರ್ಸ್ತಾರೆ. ಇಬ್ರು ಕರೆಸ್ತಲ್ಲ. ಆಯ್ತು. ಇಬ್ರು ಸುಮ್ನೆ ಯಾರ್ಯಾರು- ಮಾತಾಡ್ತಿದ್ದೀರ ಅಷ್ಟೇ. ನಿಮಗ್ ನೀವು ನಿಮಗ್ ಅವರು, ನೀವ್ ಯಾರನ್ನಾರು ಅವ್ರು ಕರ್ಸ್ಕೋಬೇಕು ಅಷ್ಟೇ. ನಿಮ್ಗೆ ಯಾರಿದ್ದಾರೆ ಗತಿ? ಇವ್ರು ನಾನಲ್ಲ. ಕರ್ಸಪ್ಪ. ನಿಮ್ ಮನುಷ್ಯ ಯಾವ್ದಕ್ಕೂ ಹೋಗಲ್ಲ. ನನ್ಗಾರ ಅವ್ರೆ ಕರೆಸ್ತೀನಿ. ಹಾಗಂತ ಕರ್ಸ್ಬಿಟ್ಟು ಏನ್ ಮಾಡ್ತೀರಾ? ಏನ್ ಗೊತ್ತಿಲ್ಲ, ಅವ್ರ ಏನ್ ನಮ್ಗ್ ಏನೋ ಮಾಡ್ತಾರೋ ಅನ್ಕೋ ಗೊತ್ತಿಲ್ಲ. ಸಂಡೆ. ಜಾಸ್ತಿ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲಪ್ಪ. ಹಿಂಗೆಲ್ಲ ಮಾತಾಡೋದ್ರೆ ಮನೆಗೂ ಬರ್ಬೇಡಿ ನೀವು. ನಡೀರಿ ನಡೀರಿ ಆಚೆ. And you let her go. ಏನೇ ನಮ್ಮನೆಗ್ ಬಂದ್ಬಿಟ್ಟು ನಮ್ಗೆ ಸರಿ, ನಾವು ಅವ್ರು ಮಾತಾಡಿ ನೀವ್ ಯಾಕೆ ಬಂದ್ರಿ ಮಧ್ಯೆ? ಹೇಳ್ತಾರದವ್ರು ನನಗೆ ಹೇಳ್ತಿದ್ದೀರಲ್ಲ, ಅವ್ರಿಗೆ ಹೇಳಿ. ಕರ್ಸ್ಬಿಟ್ಟು ಏನ್ 5,000 ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಕರ್ಸ್ಬಿಟ್ಟು ಏನ್ ಸಂಡೆ ಮಾಡ್ತೀರಾ ಅವ್ರ ಅವ್ರಿಗೆ? ಹತ್ರ ಅಲ್ಲ, ನನ್ನ ಹತ್ರ ಅವ್ರಿಗೆ ಗೊತ್ತಿಲ್ಲ. ಅಲ್ಲ ಕರ್ಸ್ಬಿಟ್ಟು ಏನ್ ಮಾಡ್ತೀರಾ ಅವ್ರಿಗೆ? ಅವನು ನನ್ಗೆ ಹೊಡ್ಸ್ಬಿಡ್ತಾನಂತೆ ಫೋನ್ ಅದೇ ಹೇಳಿ ಹೊಡ್ಸ್ಬಿಟ್ಟು ಏನು 30,000 ಅದಕ್ಕೆ ಜೀವ ಕರ್ಸೋದು ತೆಗಿತೀರಾ? ಯಾಕೆ ಕರ್ಸ್ತೀಯ ಅಂದೆ. ಅವೆಲ್ಲ ಯಾಕೆ ನಾವ್ ಮಾಡೋದು? 30,000 ಜೀವ ಇಷ್ಟ ಅಯ್ಯೋ, ಆಂಟಿ ಅಮ್ಮ ಇದ್ದಂಗ ಅವರು ನಮ್ಗೆ. ಅಮ್ಮ ನಾನೇ ಇದ್ದಂಗೆ. ಕೊಡೋದು. ಅದೇನಪ್ಪ ನೀನು ಅರ್ಥ ಮಾಡ್ಕೊತಾನ. ನಾನೇ ಅರ್ಥ ಮಾಡ್ಕೊತಲ್ವಾ? ಅದೇನ್ ನೀನೇ ಮಾಡಂತಾರ
5,000 ರೂಪಾಯಿ ಕೊಡ್ತೀನಿ ಅಂತ ಅಂದು ಇವಾಗ ಆಲೆ ಇಲ್ಲಿ ಇವಾಗ್ಲೇ ಬೇಕು ಅಂತ ನೀವು ನನ್ ಪರ ಹಿಂಗೆ ನಿಮ್ಮ ಮಗ ಅಲ್ವಾ ಅದಕ್ಕೆ ಕೈ ತೋರ್ಸ್ತಾ 14 ಸಲ ಹಿಂಗ್ ಮಾತಾಡ್ಬೇಡ ನಾವು ಸಂಡಿ. ತಪ್ಪು ಮಾಡಿದ್ರು ಅದೇ ಅನ್ನೋದು, ನೀನ್ ತಪ್ಪು ಮಾಡಿದ್ರು ಇಲ್ಲಿ ಅದೇ 14 ಸಲ ಅನ್ನೋದು. ಹಿಂಗೆ ಮಾತಾಡ್ಬೇಡ. ನಂಗ್ ಆಗಲ್ಲ. ಅವ್ರ ಎಷ್ಟು ಟೆನ್ಷನ್ ನೋಡ್ಬಂದ್ರೆ ಈಗ ನಾನೇ ಹಿಂಗೆಲ್ಲ ಮಾತಾಡ್ರೆ ಹೆಂಗಿರ್ತದೆ ನಿನ್ಗೆ? ನೋಡಿ ಆಂಟಿ ಇವಾಗ ಇನ್ನೊಮ್ಮೆ ಒಂದ್ ನಿಮಿಷ ನೀನು. ನೀನು ಅವಾಗಿಂದ ಹಿಂಗ್ ಒಂದೇ ಹಿಂಗ್ ಅಂತ ನಂಗೆ. ಅದೇ ನಿನ್ ಜಾಗದಲ್ಲಿ ಅದಕ್ಕೆ ಎಗರಾಡ್ತೀನಿ ಅದನ್ನ ಕೂಲ್ ಆಗಿ ಮಾತಾಡ್ಬೇಕು. ನೀನ್ ಹಿಂಗೆಲ್ಲ ಮಾತಾಡೋದು ನಾವು ನಿಂತ್ಕೋತೀವಿ ಎಲ್ಲಾನು ಬಿಟ್ಟಿ. ಈಗ ಇಲ್ಲಿ ನೀವು ಧೈರ್ಯವಾಗಿ ಏನಕ್ಕೆ ಬಂದಿದ್ದೀರಾ ಹೇಳಿ? ನಾವೆಲ್ಲ ಇದ್ದೀವಿ ಫ್ಯಾಮಿಲಿ ತರ ಅಂತ ತಾನೇ ಇಲ್ಲಿ ಬಂದಿರೋದು. ನೀವು ನಮ್ಮ ಹತ್ರ ಮಾತಾಡ್ಬೇಕು ಅಂತ ತಾನೇ ಬಂದಿರೋದು. ಮಾತಾಡಿ, ಕುತ್ಕೊಂಡು ಮಾತಾಡಿ. ಮಾಡ್ಬಿಟ್ಟೆ ಬರ್ತೀನಿ. ಎಲ್ಲಿದ್ಯಾ? ಮನೇಲಿ ಇದ್ದೀನಿ ಬಾ ಅಂದೆ. ಸರಿ ಹಂಗೆ ಬರ್ತೀನಿ ಇರು, ಮಾಡಿಸ್ತೀನಿ, ಕರ್ಕ ಬರ್ತೀನಿ ಅಂತ ಅನ್ಕೊಂಡೆ. ನೀನ್ ಕೇಳಿದ್ ಸರಿ ಇಲ್ಲ, ನಾನ್ ಕೇಳಿದ ದುಡ್ಡು ನಿಮ್ಗೆ ಬ್ರೋ ನಾನ್ ಕೇಳ್ತೀನಿ 3,000 ನಾನ್ ಕೊಡ್ತೀನಿ. ನನ್ಗೆ ನೀನ್ ಟೆನ್ಷನ್ ಎಲ್ಲಿ ಕೊಟ್ಟ ಸಿಗ್ತವೆ. ಇಸ್ಕೋ, ನಾನ್ ಕೊಡು ಎಲ್ಲ ಆಯ್ತಾ? ಏನೇ ನೀನು ಈಗ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂದ್ರೆ 5,000 ಇವಾಗ ಬೇಕು. ಕೊಡಕ್ಕಾಗೋದು. ಇಲ್ಲ ಸಂಡಿ, ಕಂಪ್ಲೇಂಟ್ ಕೊಡ್ತೀಯಾ? ನನಗೆ ಬೇಕು. ಯಾವ ಕಂಪ್ಲೇಂಟ್ ಹಾಕೊಡ? ನಿನ್ ಕೈಲಿ ಆಗ್ದಾರ ನಾ ಕಂಪ್ಲೇಂಟ್ ಕೊಡಕ್ಕೆ ನನ್ಗೆ ಗೊತ್ತಿಲ್ಲ. ಬೇಕು ಸಂಡಿಗೆ ಇಲ್ಲ ಯಾರ ಇಸ್ಕೋ ಕೊಡ್ತೀನಿ. ಯಾರ ತಾವ್ ಇಸ್ಕೊಳಣ? ಯಾರ ಇಸ್ಕೋ ನನಗೆ ಗೊತ್ತಿಲ್ಲ. ನಿನ್ಗೆ ಬೇಕು ಬೇಟಿ ಮಾತಾಡೋ ನಂಗೆ ನನ್ನ ಮನೆಗೆ ಕರ್ಕೊಳಲ್ಲ. ನನಗೆ ಟೆನ್ಷನ್ ಕೊಡಬೇಡ. ಅವ್ರಿಗೆ ಸ್ವಲ್ಪ ಕೋಪನು ಜಾಸ್ತಿ. ಈಗ ಮಾತಾಡ್ತಾವ್ ನೋಡಿ. ಕೋಪ ಜಾಸ್ತಿ ಅವ್ರಿಗೆ ಒಂದ್ ಸ್ವಲ್ಪ. ನಾನೇನ್ ಮಾಡಕ್ಕಾಗತ್ತೆ? ನಾನ್ ಕೇಳಿದ ದುಡ್ಡು ನೀವು ಚೆನ್ನಾಗಿ ಹೇಳ್ತಿದ್ದೀರಾ. ಸುಮ್ ಕೂತ್ಕೊಳ್ಳಿ. ಅವ್ರು support ಮಾಡಿ. ದುಡ್ಡು ನಿನ್ ಕಷ್ಟಕ್ಕೆ ಏನಕ್ಕೋ ಇಸ್ಕೊಂಡಲ್ವಾ? ನಿನ್ ಬೇಕಿತ್ತು ಇಸ್ಕೊಂಡಿದ್ಯಲ್ವಾ? ಈಗ ನಮಗೂ ಅವನು ತೊಂದ್ರೆ ಐತೆ, ಹಂಗೆ ಕೊಟ್ಬಿಡ್ಬೇಕಲ್ವಾ? ಇವ್ನ ಮಗನ್ಗೆ ಹೇಳಿ ಸಮಾಧಾನ ಮಾಡಕ್ಕಾಗಲ್ಲ. ಎಷ್ಟೆಲ್ಲ ಮಾಡಿದೀವಿ, ಸುಮ್ನೆ ಮಾತಾಡ್ತಾರೆ. ಆಯ್ತು ಮಾಡಿದ್ಯಾ, ಇಲ್ಲ ಅಂತ ಹೇಳಿಕ್ಕಿಲ್ಲ, ಮಾಡಿದ್ಯಾ. ಅದನ್ನೇ ಒಂದ್ ತಾಳ್ಮೆಯಿಂದ ಇವತ್ತಲ್ಲ ನಾಳೆ ಕೊಡ್ತೀನಿ. ನಾನ್ ತಾಳ್ಮೆಗೆ ಮಾತಾಡ್ತಾರೆ. ಇವ್ರು ಹೇಳ್ತಿರೋದು ಬ್ರೋ ಏನ್ 14 ಸಲ ಕೈ ತೋರ್ಸ್ಕೊ ಇವ್ರು ಅಂದ್ರೆ ಕೈ ತೋರ್ಸ್ಲೇಬಾರ್ದೆ ನಿಂಗೆ. ಇಲ್ಲ ನನಗೆ ನೀನೇ ತೋರ್ಸಿದ್ಯಾ? ನಾನು ಹೊಡೆದು ಹೊಡಿತೀನಿ ಈಗ ಹಂಗೆ ಅಲ್ಲ, ನೀನೇ ನಾನು ಹೊಡೆದು ಹೊಡಿತೀನಿ ಇವಾಗ್ಲೇ. ಹೊಡೆದು ಜೇಸ್ಕೊಟ್ಟು ಹೇಳ್ತೀನಿ. ನನ್ಗೇನು ಕಿತ್ಕೊಳಕ್ಕಾಗಲ್ಲ ಸಂಡಿ. ನೀನು ಅಷ್ಟೇ. ಮತ್ತೆ ಇದೇನಾ ನಿಮ್ ಫ್ರೆಂಡ್ಸ್? ನಾನ್ ಫ್ರೆಂಡ್ಶಿಪ್ ಕರೆಕ್ಟ್ ಆಗೈತೆ. ಅವ್ರದ್ದು ಹೇಳಿ ಮನೆಗ್ ಬಂದಿದ್ಯಾ ಒಂದ್ ಸುಮ್ನೆ ಎಲ್ಲ ಮಾಡ್ಬಾರ್ದು. ದುಡ್ಡಿಗೆಲ್ಲ ಮನೆ ಬಂದಿರೋ ಮಾತಾಡ್ಕೊಂಡು ಬಡಿತಾರಾ? ಏನೋ ಅದೇ ಮತ್ತೆ ಅವ್ನು ಮಗ ಇಲ್ಲ ನಾನ್ ಮಾತಾಡ್ರೆ ಹೇಳೋದು, ಆ ಚಿಲ್ಲರೆ ದುಡ್ಡ ನೀನ್ ಮಡಿ ಬಂದ್ರೆ ಸುಮ್ನೆ ವೇಸ್ಟ್. ಆ ದುಡ್ಡ ಬಿಸಾಕ್ಬಿಟ್ಟವ್ನ ನಾನ್ ಚಿಲ್ಡ್ರನ್ ಹಂಗ ನೀನ್ ಹೇಳಕ್ಕಾಗಲ್ಲ? ಅವನು. ನೋಡಪ್ಪ ನಿನ್ನಿಂದ ನಾವೆಲ್ಲ ಹಿಂಗ್ ಮಾತ್ ಕೊಟ್ಟು ಕೇಳ್ಬೇಕು. ನೀನ್ ಎಂತ ಕರೆಕ್ಟ್ ಆಗಿ ಇರ್ತಾರೆ ಚಿಲ್ಡ್ರೆ ಅಂತಂದ್ರೆ ನಿಮ್ಮ ಅಮ್ಮಂಗ್ ನೀನು ನಾನ್ ಚಿಲ್ಡ್ರನ್ ಹಂಗಾರೆ ನೀವಿಂದ ಚಿಲ್ಡ್ರೆ ಆಗ್ಬೇಕಂಗಾರೆ ನೀನೇ ಚಿಲ್ಡ್ರೆ ಇವಾಗ ಕೊಡ್ತೀನಿ. ಬಂದ ಕೊಡ್ತೀವಿ. ಏನೋ ಹಿಂಗಂದ್ರೆ ಬಂದ ಕೊಡ್ತೀವಿ, ಚಿಲ್ಡ್ರೆ ಕೊಡಲ್ಲ. ಹಿಂಗ್ ಕೊಡ್ತೀನಿ ಅವಾಗ ಕೊಡ್ತೀನಿ ಕೈಗೆ ತೋರ್ಸು ನಾನು ಹಂಗೆ ಮಾತಾಡಲ್ಲ. ನಮಗೂ ಸ್ವಲ್ಪ ಪ್ರಾಬ್ಲಮ್ಸ್ ನೀನು ಎಗರಾಡ್ಕೊಂಡೆ ಬರ್ತೀವಿ. ಸರಿ, ನೀನ್ ಅವಾಗ ಮಾತಾಡೇ ಹೇಳ್ತೀನಿ. ಇಲ್ಲ. ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ ಅಷ್ಟೇ. ಅದೇ ಇಲ್ಲಿ ಎಗರಾಡ್ಕೊಂಡು ಹೋಗ್ತಾರೆ. ಹಿಂಗ್ ತೋರ್ಸ್ಬೇಡ ಅಂತಂದ್ರೆ ಕರ್ಸ್ಬಿಟ್ಟು ಮನೆಗೆ. ಅಪ್ಪ ನೀನು ಅವೆಲ್ಲ ಬಿಟ್ಬಿಟ್ಟು ಈಗ ನನಗೆ ದುಡ್ಡು ಕೊಡು. ಈಗ ದುಡ್ಡು ಕೊಡು. ಕೊಡ್ತಾನಂತೆ ಬಾರ. ಕೊಡು ಈಗ ದುಡ್ಡು. ಕೊಡ್ತೀನಿ ಬಿಡು. ಮೇವ್ ಅಂತ ದುಡ್ಡು ಐತೆ ಕಣೆ ಮೇವ್ ಬೇಕು ಬೇಕು ಅಂತ ಅದೇ ಮಾಡ್ತಾರೆ ಮಗ ಯಾರು? ದುಡ್ಡು ಕೊಡಿ. ನಮ್ ದುಡ್ಡಲ್ಲಿ ಮರ್ಯಾದೆ ಲಕ್ಷ ಇಲ್ಲ. ಲಕ್ಷ ದುಡ್ಡಿರೋದು ಲಕ್ಷ ಮಡಿಕೊಂಡು ನೀನ್ ನೋಡಿದ್ರೆ ದುಡ್ಡು ಐತೆ ಅಂತ ಗೊತ್ತಾಯ್ತದಲ್ಲ ಮನ್ಸ. ನನ್ ನೋಡೋ ದುಡ್ಡು ಐತೆ ಅನ್ಸುತ್ತಾ? ನೀನ್ ಅಂಗಡಿ ಕೇಳಿಸ್ಕೊಂಡ ಮಾಡಿದ್ಯಾ? ನಾವೇನಿಲ್ಲ ನೋಡಿದಾಗ ಗೊತ್ತಾಯ್ತದೆ. ಅಂತವ್ರಲ್ಲಿ ನೀನು ನನ್ನ ಹತ್ರ ದುಡ್ಡಿಲ್ಲ ಅವ್ರು ಕೊಡ್ಬೇಕು ಇವ್ರು ಯಾರು ಈಸ್ಕೊಟ್ಟವ ಇವ್ನ ಕೈ ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ನನಗೆ ಹಿಂಗ್ ಮಾಡ್ತಾ ಇರೋದು. ನೀನ್ ಬ್ಯಾರೆರ್ಗೆ ಇಸ್ಕೊಟ್ಟಿದ್ಯಾ? ಹೇಳ್ತಾನ ಅವನು ಆಂಟಿ ಅರ್ಥ ಮಾಡ್ಕೋತಾವ, ನೀ ಅರ್ಥ ಮಾಡ್ಕೋತಾವಲ್ಲ. ಜಾಮೀನ್ ಆಂಟಿನೇ ಬಿಡು ಹಂಗಾರೆ. ಏನ್ ಜಾಮೀನ್ ಆಂಟಿ? ಅವ್ನ್ ಯಾವನ್ ಇಸ್ಕೊಂಡಿರ ಅವ್ನ್ ಕಸ್ಬರ್ ತಕ ಹೊಡಿ ಫಸ್ಟ್. ನಾನು ನನ್ಗೆ ಜಾಲಾಡ್ತಾವ್ರೆ ಅವ್ರು ಇಸ್ಕೊಂಡಿರೋರು. ಬಾರ ಮಗನೇ ಕೊಡು, ಬಾರ ಕರ್ಕೋಯ್ತು ನನ್ ಮನೆ ತಕ್ಕೆ ಅಂತ ಹೇಳು. ಇಲ್ಲ ಹಳೆ ಪರ್ಲ ತೊಳೆದ್ ಮಡಗಿದ್ದೀನಿ ಈ ಕಡೆ ಸುಸ್ತಾಯ್ತೈತೆ ನಿಂತ್ಕೊಳಕ್ಕೆ. ಬಾ ಟೀ ಕುಡಿ, ನೀರ್ ಕುಡಿ. ಸುಸ್ತಾದ್ರೆ ದುಡ್ಡು ತೀರ್ಸ್ತೀನಿ ಅಂತ. ನೀವು ಇದೇನು ಹೊಗಳ ತರ ಕೂಗ್ತಿದ್ದೀರಾ? ನಮ್ ಮನೇಲಿ ಬಂದಿರೋರ್ಗೆ ಅನ್ನ ನೀರ್ಗೆ ಏನು ಬರ ಇಲ್ಲ ಅಷ್ಟೇ. ಇದು ಅವ್ನ ಅವನ್ಗ ಮಧ್ಯದಲ್ಲಿ ಸಿಗಾಕಬಿಟ್ಟು 3 ಜನ ನೀವು ಕಿತ್ತಾಡೋದು. ಅವ್ನ್ ಚೆನ್ನಾಗೇ ಇರ್ತಾನೆ ಇಸ್ಕೊಂಡಿ. ಅದೇ ಇಬ್ರು ಅದೇ 3 ಜಗಳ. ಯಾರು ಇಸ್ಕೊಂಡಿಲ್ಲ? ನಾನೇ ಇಸ್ಕೊಂಡಿರೋದು. ಈಗ ಅವನ್ಗೆ ಒಂದೇ ಯಾರಿಗೋ ಬರೀ ಹಿಂಗೆ ಬರೀ ನಾಟಕ ಓಡಾಡ್ತಾನೆ ಅಂತೋಡು ನಾಟಕ ಓಡಾಡ್ಕೊಂಡು ಹೆಂಗೆ ಮಾತಾಡ್ತಾರೆ ನೋಡಿ. ಅವ್ರ್ಗ ಹೇಳ್ತಾವ್ನು ಸುಮ್ಕಿರು ಏನ್ ಹೇಳ್ತಾವ್ನ? ಸರಿ ಹೋಗಲ್ಲ, ಸುಮ್ಮನೆ ಕರೆಕ್ಟ್ ಆಗಿ ಮಾತಾಡ್ತೀವಾ? ಏನ್ ಮಾತಾಡ್ತಿದ್ಯಾ? ಏನೇನ ಮಾತಾಡ್ತಿದ್ಯಾ? ದುಡ್ಡು ಕೊಟ್ಬಿಡು ಹೋಗಪ್ಪ ನೀನ್ ಎಕ್ಸ್ಟ್ರಾ ಮಾತಾಡ. ನನಗೆ ನಿಂದ ಏನಿಲ್ಲ ದುಡ್ಡು ಕೊಟ್ಬಿಡು ಅದೇನ್ ಮುಖ್ಯ. ಕೊಟ್ಬಿಡು ಮಗ, ಅದ್ ಯಾವತ್ ಕೊಡ್ತಿ ಹೇಳಪ್ಪ. ಅವೆಲ್ಲ ನಂಗೆ ಈಗ ದುಡ್ಡು ಬೇಕು ಶೋ, ಸಂಡಿ. ಸರ್ಕೋ. ದುಡ್ಡು ಬೇಕೀಗ. ಹಿಂದೆ ಹೋಗು, ಕೊಡು ದುಡ್ಡು. ಹಿಂದೆ ಹೋಗು. ನಂಗೆ ಗೊತ್ತಿಲ್ಲ ಸಂಡಿ ದುಡ್ಡು ಬೇಕು. ಕೊಡು ದುಡ್ಡು. ಅವ್ರು ಕೇಳಿದ್ರೆ ಕಳ್ಸೋದು ಯಾಕೆ ಕಳಿಸ್ತೀಯಾ? ಕೊಡ್ತೀನಿ ಬಿಡು, ನಾನು 4 ನನಗೆ ಗೊತ್ತಿಲ್ಲ ನನಗೆ ದುಡ್ಡು ಬೇಕು ಸಂಡಿ. ನಿಧಾನ ಬರತ್ತಾ ಬಂದಿರೋರ್ಗೆ ಹಂಗ್ ಮಾಡ್ತಾರಾ? ನೀನು ಮದುವೆಯಾಗಿದೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರು. ನಾ ಸ್ಟ್ಯಾಂಡರ್ಡ್ ಆಗಿಲ್ಲ ಆಯ್ತು. ನಾವು ಪತ್ರೋಳಿನ ಆಯ್ತು ಬಿಡಪ್ಪ ದುಡ್ಡು ಕೊಡಾಯ್ತು. ನಾನು ಕೊಡ್ತೀನಿ, ಎಲ್ಲಿ ಕೊಟ್ಟು ಅಲ್ಲಿ ಇಸ್ಕೋ. ನನಗೆ 5,000 ಕೊಡಕ್ಕಾಗ್ತದೆ? ಏ ಇಲ್ಲ ಸಂಡಿ ನನಗೆ 5,000 ಕೊಡು. ಈಗ ಮಂತ್ ಎಂಡ್ ಆಗಲ್ಲ, EMI ಕಟ್ಬೇಕು. ಇವಾಗ ಬೇಕು ಅಂತ ಹೇಳ್ತಾರಲ್ಲ. ಕೊಡಲ್ಲ. ನನಗೆ ಬೇಕು ಅಷ್ಟೇ. ಈಗ ನನಗೆ ಗೊತ್ತಿಲ್ಲ ನನಗೆ ಬೇಕು. ಸುಮ್ನೆ ಇದ್ ಮಾಡ್ಬೇಡ, ಸುಮ್ನೆ ಅಮ್ಮ ಮತ್ತೆ ಅವ್ರೆ ಏನ್ ಮಾಡ್ಬಿಡ್ತೀಯಾ? ಸುಮ್ನೆ ಏನ್ ಮಾಡ್ಬಿಡ್ತೀಯಾ? ಈಗ ಸುಮ್ನೆ ಸರಟಿ ನನಗೆ ಗೊತ್ತಿಲ್ಲ ಎಲ್ಲ ಎಲ್ಲಿ ಹೋಗ್ರು ನೀನ್ ಇಲ್ಲ ಎಲ್ಲ ಅಂದ್ರೆ ಸರಿ ಹೋಗಲ್ಲ. ನನಗೆ ಬೇಕು ದುಡ್ಡು. ನೋಡು, ನನಗೆ ದುಡ್ಡು ಬೇಕು.
ನಿಮ್ಮ ಅಮ್ಮ ಇನ್ನು ನಾನು ಏನು ಮಾಡಕ್ಕಾಗಲ್ಲ ಸುಮ್ಮನೆ ಬಾ ಭರತ ಈ ಕಡೆ ನಡಿ ಆ ಕಡೆ. ಅಂಟಿ ಕರ್ಕೊ ಹೋಗಿ ಅಂತ ಇವ್ರನ್ನ ನಾನು ಇದೇ ನನ್ಗೆ ಗೊತ್ತಿಲ್ಲಪ್ಪ ನನ್ ದುಡ್ಡು ಬೇಕೀಗ ನನ್ ದುಡ್ಡು ಬೇಕಷ್ಟೇ ನನ್ಗೆ ಏನಾರ ಮಾಡ್ಕೊಂಡು ಕೊಡ್ತೀನಿ ಬಾ ಕೊಡು ಎಲ್ಲಿ ಕೊಡಲಿ ಕರ್ಸೋದು ಯಾಕೆ ಕರ್ಸ್ತೀಯಾ ನಾನು ಕರ್ಸ್ಕೊತೀನಿ ಕರ್ಸು ಅಲ್ಲ ಮಗ ನೀನ್ ದುಡ್ಡು ಮುಡಿಕೆ ಕೊಡಕ್ಕಾಗ್ತ್ಯಾ ಕೊಟ್ಬಿಟ್ಟಿದ್ದೀನಿ ಕೊಟ್ಟೆ ನಂಗೆ ನೋಡ್ಕೊತೀನಿ ಅಂತ ನಾನು ಇಲ್ಲ ಲೆಕ್ಕಾಚಾರ ಸುಮ್ಮನೆ ಬೇಕು ಅಂತ ಈಗ ಮಾಡ್ತಾರೆ ನಾವು ಇನ್ನೊಬ್ರಿಗೆ ಹಂಗ್ ಕೊಟ್ಬಿಡ್ತೀವಿ ಈಸ್ಕ ಬಂದ್ರೆ ಕಣಪ್ಪ ನಿಜ ನಾವು ಈಸ್ಕೊತೀವಿ ಕೊಟ್ಬಿಡ್ತೀವಿ ಅದೇ ನಿನ್ನ ಸತಾಯಿ ಸಿಕ್ಕಿಲ್ಲ ನಾವು ಯಾವಾಗ ಹೊಳ್ ಮಾಡ್ತೀವಿ ಅಲ್ಲ ದುಡ್ಡಿಲ್ಲ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ದುಡ್ಡು ಹತ್ರ ಇಲ್ಲ ಇವ್ರು ಕೇಳ್ತಾರೆ ನನ್ಗೆ ಹೆಂಗ್ ಗೊತ್ತು ಸಡನ್ ನಂಗೆ ಮಾತಾಡಿದ್ರೆ ನೀನೇ ಕೊಟ್ಬಿಡ್ಬೇಕಿತ್ತು ನಾನು ದುಡ್ಡು ಇವಾಗ ನೋಡಪ್ಪ ಬಳಸ್ಕೊತಿದ್ದೀನಿ ಬೇಕಾದಾಗೆ ಅಂತ ಕೊಟ್ಬಿಡ್ಬೇಕಿತ್ತು ಇವಾಗ ನಾಳೆ ಕೊಟ್ಟಿಯಾ ನಾಳೆ ಇಲ್ಲ ಕಣಮೆ ನನ್ಗೆ ಇವಾಗ ಬೇಕು ನಾಳೆ ಗಿಳೆ ಇಲ್ಲ ನನ್ಗೆ ಇವಾಗ ದುಡ್ಡು ಬೇಕಷ್ಟೇ ಅವ್ನು ನಾನು ಹೆಂಗ್ ಮಾತಾಡೋ ನನಗೆ ಗೊತ್ತು ನನಗೆ ದುಡ್ಡು ಬೇಕಷ್ಟೇ ಅಯ್ಯೋ ಮಾತಾಡಿಬಿಡು ಮಾತಾಡಿದ್ರೆ ಇಲ್ಲ ಅಂದ್ರೆ ಇವತ್ತು ನೋಡೋದು ನನಗೆ ಹೋಗಿ ಅಷ್ಟು ಯಾವ್ದಾರ ಇದ್ರೆ ಕೊಟ್ಬಿಡಿ ತೆಗಿ. ಹೋಗದಾ ಈಗ ಮನೆ ಮುಗಿಸ್ಬಿಟ್ಟಿದ್ದೀನಿ ನಾನು ಇಲ್ಲ ಅಂದ್ರೆ ನಿನ್ ಅಷ್ಟೇ ಕಥೆನೇ ಬೇರೆ ಈಗ ಕೊಟ್ಬಿಟ್ಟು ಮುಗಿಸ್ಕೊಳ್ಳಿ ಅಷ್ಟೇ ಇನ್ನೇನ್ ಮನೇನು ಮಾಡ್ತೀರಾ? ಬೇಡ ಬೀದಿನೂ ಬೇಡ ದುಡ್ಡು ಕೊಡ್ವಾಗೆಲ್ಲ ನೀವು ಮನೆ ಬೀದಿ ಅಂತ ಯೋಚನೆ ಮಾಡಿರ್ಲಿಲ್ಲ ಹೆಂಗ್ ಇಸ್ಕೊಂಡ್ರಿ ಸುಮ್ಮನೆ ಆರಾಮಾಗಿ ಮದುವೆ ಆಗಿದ್ಯಾ ಅಪ್ಪ ನಾವ್ದು ನಿಮ್ದು ನಿಮ್ಗೆ ಗೊತ್ತಿಲ್ಲ ಹೋಗು ಸುಮ್ನೆ ಮನೆ ಗೊತ್ತಿಲ್ಲ ಅಂತಂದ್ರೆ ಮನೆ ನಿನ್ ಪವರ್ ನಿನ್ಗೆ ನನ್ ಪವರ್ ನನ್ಗೈತೆ ಕಣಪ್ಪ ಏನು ತೆಗಿಯೋಣ ಈಗ ಆಚೆಗೆ ಓ, ತೆಗಿ ತೆಗಿಯೋಣ ತೆಗಿ ಏನ್ ಮಾಡಕ್ಕೆ ನಿನ್ ಕೈಲಿ ಹಾ ಏನ್ ಮಾಡಕ್ಕೆ ಏನ್ ಮಾಡ್ತೀನ ನೋಡು ಮತ್ತೆ ಏನ್ ಮಾಡ್ಬೇಕು ದುಡ್ಡು ಇಸ್ಕೊಂಡು ದುಡ್ಡು ಏನ್ ಮಾಡ್ಬೇಕು ನಿಂಗೆ ಸುಮ್ನೆ ಏನ್ ಮಾಡಕೈತೆ ಅಂದ್ರೆ ಏನಂತ ಏನು 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 ಹೇಳು ಏನ್ ಈಗ ಏನು 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 ಅವ್ರ ಅಪ್ಪ ಬರ್ಬೇಕು. ಅದೇ ಏನು ಏಯ್ ಏಯ್ ಇದ್ಯಾಕೋ? ಏಯ್ ಏಯ್ ಭರತ ಏಯ್ ಏಯ್ ಇದ್ಯಾಕ್ ಮುಗ್ಯಾಕೊಳ ಹಿಂಗ್ ಆಡ್ತಿದ್ದೀರಿ? ಏನ್ ಮಾಡ್ತಿದ್ದೀರಾ ನೀವು? ಏನು ಏನ್ ಹೇಳು ಏನ್ ಮಾಡ್ತೀಯಾ ನಿನ್ನೆ ಕಮ್ತಿದ್ದೆ ಏನು ಯಾರು? ಏನು ಹುಡಿತೀರಾ ಕರಿತೀನಿ ಇವಾಗ ಯಾವ್ದಾರ ಕೆಳಗ್ ಹೋಗ್ಬಿಟ್ಟು ನಾನು. ಏಯ್ ಹಾ? ಬಿಡು ಏನ್ ಕರ್ಕೊಂಡ್ ಹೇಳು ಬರ್ಬೇಕಾ? ಅಮ್ಮಂಗ್ ಬೆಲೆ ಕೊಡು ಏನ್ ಫಸ್ಟ್ ಏನು ಹಾ ಓ, ಏನು 5,000 ಕೊಡ್ತೀನಿ ಅಷ್ಟೇ ಕೊಡಲ್ಲ, ಇಷ್ಟು ಅಷ್ಟೇ. ನನಗ್ ಬೇಕೀಗ ಏಯ್ ನನಗ್ ಬೇಕು ಏನ್ ಮಾಡ್ಬಿಡ್ತೀಯಾ ಈಗ ನಾವ್ ಹೊರಡ್ಬಿಡ್ತೀಗ ಹಾ? ಏಯ್ ಎದ್ದು ಹೋಗ್ಕಡೆ ಅಂತ ಹೇಳ್ತಲ್ವಲ್ಲ ಏನು ಏಯ್ ನಮ್ ದೇವ್ರ ಉದ್ದೋನ್ ಚೆನ್ನಾಗ್ ಕೊಡು ಮಾ. ಹೋಗ್ಕಡೆ ಬಿಡ ಹುಡುಗನ್ ಯಾಕೆ ಹಂಗ್ ಹಾಕಂದೆ ಪಾಪ? ನಾನೇ ಬಂದು ಅದಕ್ಕೆ ನಂಗೆ ಅದಕ್ಕೆ ಕೇಳ ಪ್ರಾಣೆ ಬಂದು ಅದಕ್ಕೆ ಮುರ್ಸ್ಕೊಂಡೆ ನಾನ್ ಬೇರೆ ನಿಮ್ಗೆ ಆ ದೀಪ ಬೆಳಗ್ಬೇಕು ಅನ್ಕೊಂಡಿದ್ದೀನಿ. ಅಲ್ಲಿ 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 ಕ್ಯಾಮ್ರಾ ಇದೆ ನೋಡಿ. ಇನ್ನೊಂದ್ ಕ್ಯಾಮ್ರಾ ಎಲ್ಲಿದೆ? ಒಂದೇ ಒಂದೇ ಒಂದೇನಾ? ಆಗ್ಲಿಲ್ಲ ಅದು ಇಡಕ್ಕೆ ನನ್ ಬೇರೆ ಮುರ್ಸ್ಕೊಂಡ್ಬಿಟ್ನಲ್ಲ ಎಲ್ಲ. ಏನ್ ರೆಕಾರ್ಡ್ ಆಗಿದ್ಯೋ. ಸೊ ಗೈಸ್ ಫೈನಲಿ ನಮ್ ಪ್ರ್ಯಾಂಕ್ ಸಕ್ಸಸ್ ಆಯ್ತು. ಹಿಂಗೆ ಮಾಡಿದ್ದೀವಿ ಹೇಗ್ ಅನ್ಸ್ತಾ ಇದೆ ಪ್ರ್ಯಾಂಕ್? ಗೊತ್ತಾ ಹೋಗ್ರಿ ಗೊತ್ತಾಯ್ತು ನಿಮ್ಗೆ ನನ್ಗೇನ್ ಗೊತ್ತು ನೀವ್ ಹಿಂಗೆಲ್ಲ ಆಡ್ತೀರಿ ಅಂತ. ಏನ ಸೈವಾಗಿ ಅಲ್ಲ ಯಾರು ನನ್ ತುಂಬಾ ಎಕ್ಸ್ಪರ್ಟ್ ಆಕ್ಟಿಂಗ್ ಅಲ್ಲಿ ಅಂತ ಅಂದ್ರು. ಅದ್ ಯಾರು ಇದು ಎಷ್ಟು ನಗ್ತಾ ಇದ್ದೆ ಭರತ ನೀನು ಲಿಟ್ರಲಿ. ನಾನು ನೀವ್ ಕರೆಕ್ಟ್ ಆಗಿ ಮಾಡಿದ್ರಿ. ಇವ್ನ್ ಭರತ್ ನಗ್ತಾನೆ ಇದಾನೆ ನಿಮಗ್ ಡೌಟ್ ಬರ್ಲಿಲ್ವಾ ಆಂಟಿ? ಹೊಡೆದೇ ಬಿಟ್ಟ ನಿಜವಾಗ್ಲೂವೆ ಇಲ್ಲಿಗೆ ಕೈಗೆ ಡೌಟು ನನ್ಗೇನಪ್ಪ ಏನೋ ಅನ್ನಿಸ್ತಿಲ್ಲ. ಇದೇನು ಕೋಪನೆ ಬರ್ತಾರಲ್ಲ ನಾವು. ಹಂಗೂ ಕ್ಯಾಮ್ರಾ ನೋಡ್ತಾರೆ ಅನ್ಕೊಂಡೆ. ಬರ್ಲಿಲ್ವಲ್ಲ ನೀನು ಆ? ಹೊಡೆದಾಡಿದ್ರು ಬರ್ಲಿಲ್ಲ ಹಿಂಗ್ ಎದ್ರಕತೈತ್ ನೀವ್ ಅಮ್ಮ ನೀನ್ ಏನಕ್ ಬರ್ತೀಯ ಸೆಂಟ್ರಲ್ಲಿ ಅಂತ ಅವರು ಸ್ನಾನ ಮಾಡಿದಾರೆ ಅಂತ ಬೆಡ್ ಮುಟ್ಟಿಸ್ಕೋಬಾರ್ದು ಅಂತ. ರೆಡಿ ಮಾಡ್ಬೇಕು ನಾಳೆ ಅಮಾವಾಸ್ಯೆ ಅಲ್ಲಿ ನಿಂತ್ಕೊಂಡಾಗ್ಲಿ ಅರ್ಥ ಮಾಡ್ಕೊಳ್ಳ ಎಲ್ಲಾರ ನೀನ್ ಹೇಳ್ಕೊಳ್ಳೋರು ಜಗಳ ಆಗಿ ಅಲ್ಲಿ ಮಗ ಸತ್ರು ಪರವಾಗಿಲ್ಲ ಸೊ ಗೈಸ್ ಇರಿ 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 ಆಂಟಿ ಇವಾಗ ಪೂಜೆ ಮಾಡ್ಬೇಕಿತ್ತು, ದೇವರೆಲ್ಲ ಬೆಳಗ್ಬೇಕಿತ್ತು. ಅದಕ್ಕೆ ಅವರು ನಮ್ನ ಮುಟ್ಟಿಸ್ಕೊತಾನೆ ಇರ್ಲಿಲ್ಲ. ಪ್ರ್ಯಾಂಕ್ ಮಾಡಿದ್ರು ಅದು ದೂರದಿಂದನೇ ಮೇಂಟೈನ್ ಮಾಡ್ತಾ ಇದ್ರು. ಇದಾಗಿತ್ತು ನಮ್ಮ ಈ ಪ್ರ್ಯಾಂಕ್. ಇವರು ಆಂಟಿದು ಸ್ವಿಚ್ ಆಫ್ ಆನ್ ಆಗ್ತಿತ್ತು ಇವರು ಭರತ್ ಅವರ ಕುಚಿಕೋ ಸ್ಯಾಂಡಿ ಅಂತ. ಹಾಯ್ Hi. ಹೇಳಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನಾರ. ಇದೇ ತರ ವಿಡಿಯೋಸ್ ಮಾಡ್ತಾ ಇರ್ತೀವಿ ಅವ್ರಿಗೆ ಅದೇ ತರ ಫಾಲೋ ಮಾಡಿ ಇದೇ ತರನೇ ಬೇರೆ 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 ತರ ವಿಡಿಯೋಸ್ ಮಾಡ್ತಾ ಇರ್ತೀವಿ, ನಿಮ್ ನಗಿಸ್ತಾ ಇರ್ತೀವಿ. ದಯವಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಲೈಕ್ಸ್ ಮಾಡಿ. ನಿಮ್ಗೆ ರಿಯಲ್ ಅನ್ಸ್ತಾ ಅಥವಾ ನಾವು ನಾಟಕ ಆಡ್ತಾ ಇದೀವಿ ಅನ್ಸ್ತಾ? ನೋಡಿ ಇಲ್ಲಿ ನಾವು ಸ್ಯಾಂಡಿ ಚಡ್ಡಿ ದೋಸ್ತ ನಾನು ಸುಮ್ನೆ ಬರತ್ತಿನ ಮೇಲೆ ಕಾಣ ಬಂದಿತ್ತು ನನ್ಗೆ. ಬೇರೆಯವ್ರ ಜಗಳ ಮಾಡ್ರೆ ನಾವ್ ಸೇರ್ಕೊಂಡು ಆಂಟಿ ಇದ್ರೆ ಬೇರೆ ಜಾಗದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ. ನಂಗೆ ಆಂಟಿ ಮುಂದಂಗೆಲ್ಲ ಜಗಳ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರದ್ದು ನಂದು ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಇದೆ ಮದುವೆಗಿನ ಹಿಂದೆ. ಹೌದಾ? ಅದೆಲ್ಲ ನೆನ್ಸ್ಕತ್ತೀನಿ. ಸ್ಯಾಂಡಿಗೂ ರೇಗ್ತಾಲ ಅವ್ರು ಒಂದ್ ಕಡೆ ಹಾ. ರೇಗಕ್ ಹೋಯ್ತಲ್ಲ ಬುಡಕ್ ಹೋಯ್ತಲ್ಲ. ಪಾಪ ನಾವು ಕಷ್ಟದಲ್ಲಿರೋದು ನೆನ್ಕತೀನಿ ಸಾಯಿ ಗಂಟ
ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ಅವರು ಇನ್ ಕೇಳಿ ಎಷ್ಟಪ್ಪ ಕೊಡಕ್ಕಾಗತ್ತೆ, ಆಯ್ತು ಕೊಡಪ್ಪ ತೀರ್ಸಪ್ಪ ಅಂತಾರೆ. ಅಲ್ಲೇ ಗೊತ್ತಾಗತ್ತೆ ಅವ್ರು ಎಷ್ಟು ಇನ್ನೋಸೆಂಟು ಅಂತ ಗೊತ್ತಾಗತ್ತೆ. ಅವ್ರು ನನಗೆ ಇಸ್ಕೊಂತವ್ರೆ. ಇಬ್ಬರು ಕೊಡೋನು ಸಪೋರ್ಟು. ಫಸ್ಟ್ ದುಡ್ಡು ಬರ್ಬೇಕು, ನಿತ್ರ ಎಷ್ಟೈತಪ್ಪ, ನಿತ್ರ ಅಷ್ಟೊಂದು ಐತಲ್ಲ ಕೊಡು, ದುಡ್ಡು ಬಂದ್ಬಿಡ್ಲಿ ಬಿಡ್ಕೊಂಡ್ಬಿಡ್ಲಿ ಅಂತ ಮಗಂದು. ಆಮೇಲೆ ಕೂಲಾಗಿ ಹುಚ್ಚ ಹೋಗೋದ ಅಂತ. ಅಲ್ಲ ಹೋಗ್ಲಿ ಹಿಂಗ ಮಾಡದ್ದಿವು ನಾನೆಲ್ಲ ಚೆನ್ನಾಗಿತ್ತ ಫ್ರಾಂಕು? ನಿಜ ಅನ್ಸ್ತಾ ಅಥವಾ ಹೆಂಗ್ ಅನ್ಸ್ತಾ ಇತ್ತು? ಅಳ್ತವ್ರ ಆಂಟಿ ಅಲ್ಲೇ. ನನಗೇನು ಅನ್ನಿಸ್ಲಿಲ್ಲ, ಒಂಥರ ಬೇಜಾರೈತಿ. ಯಾಕೆ ಹಿಂಗ ಆಡ್ತಾವ್ರಿ ಇವ್ರು? ನಾನ್ ಕೆಳಗಡೆ ಹೋಗಿ ಫುಲ್ಲು ಡೌ ಕಚ್ತಾ ಇದ್ದೆ ಆಂಟಿಗೆ. ಮನುಷ್ಯ ಬಂದ ತಕ್ಷಣ ನಗ್ತಾವನೆ ಬಾಗ್ಲಲ್ಲಿ. ನಾನು ಇನ್ನು ಆಂಟಿ ಬಂದಿಲ್ವಲ್ಲ ನೋಡ್ತಾ ಇದ್ದೀನಿ. ನನ್ಗೇನ್ ಹೇಳಿದಾರೆ ಗೊತ್ತಾ ನೀನು? ಆಗಿಲ್ಲ. ನನ್ಗೆ ಇದೇನ್ ಕ್ಯಾಮ್ರಾ ಹಿಡಿಯಕ್ಕೆ, ನನ್ಗೆ ಫುಲ್ಲು ರಿಯಲ್ ಆಗಿರ್ಬೇಕು, ಫೇಕ್ ಆಗಿ ಆಡ್ಬೇಡ, ಚೆನ್ನಾಗಿ ಆಕ್ಟಿಂಗ್ ಮಾಡಂತೆಲ್ಲ ಹೇಳಿದ್ರು. ನೋಡಿದ್ರೆ ಏನ್ ನಗ್ತಾ ಬಿಟ್ಟಿದ್ದಾರೆ ಆಂಟಿಗೆ. ಅದಕ್ಕೆ ಸೀರಿಯಸ್ ಆಗ್ಲಿಲ್ಲ. ನೀನ್ ನಕ್ಕಿಲ್ಲ ಅಂದ್ರೆ ನಾನು ಆಮೇಲೆ ನಾನು ಜಗಳ ಆಡ್ಲಿವಲ್ಲ, ನಾನು ಕೇಳ್ತಾ ಇದ್ದೆ. ನಕ್ಕೊಂಡು ಮಾತಾಡೋದು ಹಂಗೆ ಒಂದೊಂದ್ಸಲ. ದುಡ್ಡೆಲ್ಲ ಕೊಟ್ಬಿಟ್ಟು ಫ್ರೆಂಡ್ಶಿಪ್ ಮಧ್ಯೆ ಈ ತರ ಜಗಳಗಳು ಆಗ್ಬೋದು. ಅವೆಲ್ಲ ಮಾಡ್ಕೋಬಿಡಿ. ಕೊಡಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಫ್ರೆಂಡ್ಶಿಪ್ ಹತ್ರ ಅಂತೂ ಇಸ್ಕೊಳ್ಳೇಬೇಡಿ. ನಂಗೆ ಗೊತ್ತಿಲ್ಲ. ಫೋನ್ ಪೇ ಯಲ್ಲಿ 5,000 ಫ್ರೆಂಡ್ಶಿಪ್ ಅಲ್ಲಿ ಫ್ರೆಂಡ್ಗೆ ದುಡ್ಡು ಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೊಡಬೇಡಿ. ಫ್ರೆಂಡ್ಸ್ ಹತ್ರ ದುಡ್ಡು ಇಸ್ಕೊಂಡ್ರೆ ಅವರು ಇಟ್ಕೊಳ್ಳೋ ತರ ಇಟ್ಬಾರ್ದು. ಏನೇ ಕಷ್ಟ ಇರೋ ವಾಪಸ್ ಅವ್ರು ಕೊಡ್ತೀವಿ. ಆಯ್ತು. ಇದು ಸೊ ಇದಾಗಿತ್ತು ನಮ್ಮ ಈ ಪ್ರ್ಯಾಂಕ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಅತ್ತೆಗೆ ಸ್ವಲ್ಪ ಟೆನ್ಷನ್ನೇ ಆಗೋಗ್ಬಿಟ್ಟಿತ್ತು. ಅವ್ರಿಗೆ ಈ ಕಡೆ ಮಗನಿಗೆ ದುಡ್ಡು ಕೊಡಿಸ್ಬೇಕು ಅಂತ, ಈ ಕಡೆ ಅವ್ರು ಸ್ಯಾಂಡಿಯವ್ರ ಹತ್ರ ಯಾವ ರೀತಿ ಕೇಳಬೇಕಪ್ಪ ಅನ್ನೋದೊಂದು ಚಿಂತೆ. ಸೊ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ಈ ವ್ಲಾಗ್ನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಸಿ ಯು, ಟಾಟಾ, ಬಾಯ್.